ನಮಸ್ಕಾರ ವೀಕ್ಷಕರೇ. ಬೆಳ್ತಂಗಡಿಯ ಬಾಲಕ ಸುಮಂತ್ ಹತ್ಯೆಯಾಗಿರುವುದು ಎಲ್ಲರಿಗೂ ತಿಳಿದಿದೆ. 20 ದಿವಸವಾದರೂ ಪೊಲೀಸರಿಗೆ ಆರೋಪಿ ಯಾರು ಎಂಬುದನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲೇ ಇಲ್ಲ. ಅಂತಹುದರಲ್ಲಿ ನಮ್ಮ ಹಿರಿಯ ಪತ್ರಕರ್ತರು ಮೋಹನ್ ಬೋಳಂಗಡಿಯವರು ಹತ್ಯೆ ಮಾಡಿದ ಅಪರಾಧಿ ಯಾರು ಎಂಬುದನ್ನು ರಿವೀಲ್ ಮಾಡಿದ್ದಾರೆ. ಇವರು ಯಾವ ಸಾಕ್ಷ್ಯಗಳಿಂದ ಹತ್ಯೆ ಮಾಡಿದ್ದು ಈತನೇ ಎಂಬುದನ್ನು ಹೇಳಿದ್ದಾರೆ ಎಂಬುದನ್ನು ಅವರ ಮೂಲಕವೇ ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ನೀವು ಯಾವ ಸಾಕ್ಷಿಗಳಿಂದ ಹೇಳುತ್ತಿದ್ದೀರಿ ಆತನ ಅಣ್ಣನೇ ಹತ್ಯೆ ಮಾಡಿದ್ದಾನೆಂದು? ನೋಡಿ, ಸುಮಂತ್ ಮತ್ತು ಆತನ ಅಣ್ಣ ಸುದರ್ಶನ್ ಇಬ್ಬರು ಒಂದೇ ಕೋಣೆಯಲ್ಲಿ ಮಲಗ್ತಾ ಇದ್ದರು. ಸುಮಂತಿಗೆ ಆತನ ಅಣ್ಣ 4 ವರ್ಷ ಹಿರಿಯವರು. ಆತ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಸುಮಂತ್ ಮನೆಯಿಂದ ಮುಂಜಾನೆಯ ವೇಳೆಗೆ ಅಂದರೆ ಸುಮಾರು 5 ಗಂಟೆಯ ವೇಳೆಗೆ ಎದ್ದು 5:15 ಹೊತ್ತಿಗೆ ಸ್ನಾನ ಮಾಡಿ ಹೊರಟ ಸಂದರ್ಭದಲ್ಲಿ ಮನೆ ಮಂದಿ ಎಲ್ಲರೂ ಮಲಗಿದ್ದರು. ಆ ಮನೆಯಲ್ಲಿ ಸುಮಂತನ ಅಣ್ಣ ಸುಮಂತನೊಟ್ಟಿಗೆ ಮಲಗಿದ್ದ, ತಂದೆ ತಾಯಿ ಮತ್ತು ತಂಗಿ ಒಂದು ಕಡೆಯಲ್ಲಿ ಮಲಗಿದ್ದರು. ಮತ್ತೊಂದು ಕಡೆಯಲ್ಲಿ ಸುಮಂತನ ಅಜ್ಜ ಅಂದರೆ ತಂದೆಯ ತಂದೆ ಮತ್ತು ಮಾವ, ಸೋದರ ಮಾವ, ಅವರು ಕಸರೋಡು ಸಮೇತ ಬಾಯರ್ನವರು, ಅವರು ಮಲಗಿದರು. ಎಲ್ಲರೂ ಸುಖ ನಿದ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸುಮಂತ್ ಎದ್ದು ನಾಳೆ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಧನುಪೂಜೆಗೆ ಅಂತ ಹೊರಟವನು. ಸ್ವಲ್ಪ ಹೊತ್ತಿನಲ್ಲಿ ಆತ ನಾಪತ್ತೆಯಾಗಿದ್ದಾನೆ ಅಂತೇಳಿ ಮಾಹಿತಿಗಳು. ಮನೆಯಲ್ಲಿದ್ದವರು ಆತನನ್ನು ಹುಡುಕಾಡಲಿಕ್ಕೆ ಹೋದರು. ತದನಂತರ ಆತನ ಡೆಡ್ ಬಾಡಿ ಆತ ನಡ್ಕೊಂಡು ಹೋಗುತ್ತಿರುವಂತಹ ತೋಟದ ಮಧ್ಯ ಕೆರೆಯಲ್ಲಿ ಪತ್ತೆಯಾಯಿತು. ಪೊಲೀಸರು ಆರಂಭದಲ್ಲಿ ಸಂಶಯಾಸ್ಪದ ಪ್ರಕರಣ ಅಂತ ಹೇಳಿ ದಾಖಲಿಸಿಕೊಂಡಿದ್ದರು. ತದನಂತರ ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ತಲೆಯ ಭಾಗಕ್ಕೆ 2 ಗಾಯಗಳಿದ್ದರಿಂದಾಗಿ ಅದು ಕೊಲೆ ಪ್ರಕರಣ ಅಂತೇಳಿ ವೈದ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದರು. ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಬರುವುದು ಏನಂತ ಹೇಳಿದರು, ಆ ಮುಂಜಾನೆಯ ವೇಳೆಗೆ ಆ 14 ವರ್ಷದ ಬಾಲಕನನ್ನು ತಲೆಗೆ ಯಾವುದೋ ಹಗುರವಾದ ಸೊತ್ತಿನಿಂದ ಹೊಡೆದು ಕೊಲೆಗೈಯುವಂತಹ ಸಾಧ್ಯತೆಗಳು ಯಾರಿಗೆ ಇದೆ ಎನ್ನುವುದು. ಸುಮಂತನ ತಲೆಯ ಭಾಗಕ್ಕೆ ಏಟು ಬಿದ್ದಿರುವುದು ಅಂದರೆ ತಲೆಯ ಹಿಂಭಾಗಕ್ಕೆ ಮತ್ತೊಂದು ಕಡೆಗೆ ಏಟು ಬಿದ್ದಿರುವುದು. ಆದ್ದರಿಂದ ಸುಮಂತ್ ಮುಂದಿನ ಹೋಗುವಾಗ ಹಿಂದಿನಿಂದ ಬಂದವನೇ ಆತನ ತಲೆಗೆ ಹೊಡೆದಿರಬೇಕು ಎನ್ನುವುದಂತೂ ಸ್ಪಷ್ಟವಾಗ್ತಾ ಹೋಗ್ತದೆ. ಹಿಂದಿನಿಂದ ಬರಬೇಕಾದ್ರೆ ಯಾರು ಬರಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಎರಡನೇದು, ಸುಮಂತ್ ಧನುಪೂಜೆಗೆ ಹೋಗ್ತಾ ಇದ್ದಾನೆ ಎನ್ನುವುದು ಗೊತ್ತಿರುವುದು ಆತನ ಮನೆಯಲ್ಲಿ ಮಾತ್ರ. ಯಾಕಂತೇಳಿ ಅವನು ಮುಂಜಾನೆ ಬೇಗ ಎದ್ದು ಹೋಗ್ತಾನೆ. ಆಗ ಅವನು ಡ್ರೆಸ್ ಹಾಕ್ಕೊಳ್ಬೇಕು. ಅದಕ್ಕೆ ತಾಯಿ ಹಿಂದಿನ ದಿವಸ ರಾತ್ರಿಯೇ ಅಲ್ಲಿ ಒಂದು ಟೈಲರಿಂಗ್ ಮೆಷಿನ್ ಹತ್ರ ಆ ಬಟ್ಟೆ ಇಟ್ಟಿರ್ತಾರೆ. ಆದ್ದರಿಂದ ಆ ಬಟ್ಟೆ ಇರೋದು ಸಹ ಗೊತ್ತಿರೋದು ಮನೆಯಲ್ಲಿ ಇರೋದು. ಮನೆಯಲ್ಲಿ ಇರುವವರು ಯಾರು? ಒಂದು ಅಣ್ಣ ಸುದರ್ಶನ್, ತಂದೆ, ತಾಯಿ, ಮಾವ, ಅಜ್ಜ. ಇವರು ಯಾರು ಸುಮಂತಿಗೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇರುವುದು ಯಾರಿಗೆ ಅಂತ ಹೇಳಿದರೆ ಸುದರ್ಶನ್ ಒಬ್ಬನಿಗೆ ಮಾತ್ರ. ಈಗ ಸುದರ್ಶನ ಮೇಲೆ ನಾವು ನೇರ ಆರೋಪ ಅಂತ ಅಲ್ಲ, ಆದರೆ ಅಲ್ಲಿ ಸಾಧ್ಯತೆಗಳಿರುವುದು ಆತನಿಗೆ ಒಬ್ಬನಿಗೆ ಮಾತ್ರ. ಆದರೆ ನೀವು ಹೇಳ್ತಾ ಇರೋದು ಸಾಧ್ಯತೆ ಮಾತ್ರ, ನೇರವಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಇನ್ನು ಡಿಟೇಲ್ ಆಗಿ ರಿಪೋರ್ಟ್ ಕೊಡಬೇಕಿದೆ. ಆ ರಿಪೋರ್ಟ್ನಲ್ಲಿ ಸುಮಂತ್ ಯಾವುದಾದ್ರೂ ಕಾರಣದಿಂದ ಹೋಗಿ ಕೆರೆಗೆ ಬಿದ್ದಿರಲೂಬಹುದು, ಇದು ಅಸ್ವಾಭಾವಿಕ ಮರಣ ಆಗಿರಲೂಬಹುದು. ಈಗ ಮೇಲ್ನೋಟಕ್ಕೆ ಇರುವಂತಹ ಸಾಕ್ಷ್ಯಗಳ ಆಧಾರದಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹೊರತು ನೇರ ಆರೋಪದಲ್ಲಿ ಅಲ್ಲ. ಇಂಥವನ್ನೇ ಕೊಂದಿದ್ದಾನೆ ಎನ್ನುವುದು ಸ್ಪಷ್ಟವಾಗಿ ಯಾರು ದೂರು ಕೊಟ್ಟಿಲ್ಲ. ಹಾಗಾದ್ರೆ ನೀವು ಹೇಳಿರುವುದು ನಿಮಗೆ ಸಿಕ್ಕಿರುವ ಪೊಲೀಸ್ ಮೂಲಗಳಿಂದ ಹೇಳಿರುವುದು ಅಥವಾ ನಿಮ್ಮದೇ ಒಂದು ಅನುಭವದ ಮೂಲಕ ನೀವು ಹೇಳಿರೋದು? ನೋಡಿ, ನಾವು ಇಂಥ 10 ಹಲವು ಪ್ರಕರಣಗಳನ್ನು ಕೂಲಂಕಷವಾಗಿ ನೋಡಿದ ಅನುಭವಗಳು ಇದೆ. ಕಳೆದ 35 ವರ್ಷಗಳಿಂದ ಈ ಕ್ರೈಮ್ ಜರ್ನಲಿಸಮ್ ಫೀಲ್ಡಲ್ಲಿ ಕೆಲಸ ಮಾಡಿದವು. ಅಂತಹ ಸಂದರ್ಭದಲ್ಲಿ ನಾವು ಆ ಸ್ಥಳದ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತೇವೆ. ಪೊಲೀಸರು ಒಂದು ರೀತಿಯಲ್ಲಿ ಏನು ಅವಲೋಕನ ಮಾಡ್ತಾರೆ ಅಂತ ಹೇಳಿದರೆ, ಅವರು ಕೇಸಿನ ಬಗ್ಗೆ ಆಲೋಚನೆ ಮಾಡಿಕೊಂಡು ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾರೆ. ಅವರಿಗೆ ಸಾಕ್ಷ್ಯಗಳು ಸಿಗಬೇಕು, ವೈಜ್ಞಾನಿಕವಾದ ಸಾಕ್ಷ್ಯಗಳು ಸಿಗಬೇಕು. ಈ ರೀತಿಯಾಗಿ ಅವರು ಆಲೋಚನೆ ಮಾಡಿಕೊಂಡು ಒಂದು
ಪ್ರಕರಣವನ್ನು ಪತ್ತೆ ಹಚ್ತಾರೆ. ಯಾಕಂದರೆ ಪೊಲೀಸರಿಗೆ ಆ ವ್ಯವಸ್ಥೆಗಳಿವೆ, ಒಂದು ಮೊಬೈಲ್ ಲೊಕೇಶನ್ ಟ್ರೇಸ್ ಔಟ್ ಮಾಡ್ಬೋದು, ಮೊಬೈಲ್ ಟವರ್ ಡಂಪ್ ಮಾಡ್ಬೋದು, ಆ ಸ್ಥಳದಲ್ಲಿ ರೀಡ್ ಆಗಿರುವಂಥ ಮೊಬೈಲ್ ನಂಬರ್ಗಳನ್ನು ಸಂಗ್ರಹಿಸ್ಬೋದು. ಇಂಥದ್ದೆಲ್ಲ ಅವಕಾಶಗಳು ತನಿಖಾಧಿಕಾರಿಗಳಿಗೆ ಇರುತ್ತದೆ ಹೊರತು ಬೇರೆ ಸಾಮಾನ್ಯ ಜನರಿಗೆ ಇರುವುದಿಲ್ಲ. ಅಂದರೆ ಬೇರೆಯವರು ಅದರ ಬಗ್ಗೆ ಅವಲೋಕನ ಮಾಡುವಾಗ ಕೆಲವೊಂದು ಸಂಬಂಧಪಟ್ಟವರೊಂದಿಗೆ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಬೇಕಾದ್ರೆ ಆ ಶೇರ್ ಮಾಡಿಕೊಳ್ಳುವಾಗ ಆ ಸಂದರ್ಭವನ್ನು ಗ್ರಹಿಸಿಕೊಂಡು ಅದನ್ನು ರಿವೀಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ಆರಂಭದಲ್ಲಿ FSL ಅಧಿಕಾರಿಗಳು ಬಂದಿದ್ದರು, ಡಾಗ್ ಸ್ಕ್ವಾಡ್ ಬಂದಿತ್ತು, ಅಗ್ನಿಶಾಮಕ ದಳದವರು ಬಂದಿದ್ದು, ಎಲ್ಲ ಅಧಿಕಾರಿಗಳು ಬಂದಿದ್ದರು, ಹಿರಿಯ ಅಧಿಕಾರಿಗಳು ಬಂದರು, IGP ಅವರೇ ಬಂದಿದ್ದರು, ಅಮಿತ್ ಸಿಂಗ್ ಅವರೇ ಸ್ಪಾಟಿಗೆ ಬಂದಿದ್ದರು, SP ಅವರು ಸ್ಪಾಟಿಗೆ ಬಂದರು, ಅಡಿಷನಲ್ SP ಅವರು ಇದ್ದರು, DSP ಅವರಿದ್ದರು, ಎಲ್ಲ ಅಧಿಕಾರಿಗಳು ಅಲ್ಲಿ ಇದ್ದವರೇ. ಆದ್ದರಿಂದಾಗಿ ಅವರೆಲ್ಲರೂ ಒಂದೊಂದು ಕೋನದಿಂದ ಆ ಘಟನೆಯನ್ನು ಅವಲೋಕನ ಮಾಡಿದವರೇ. ಆದ್ದರಿಂದ ಈ ಹತ್ಯೆಗೆ ಕಾರಣ ಏನಿರಬಹುದು ಎನ್ನುವುದನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಬಾಲಕ 14 ವರ್ಷದವ, ಪ್ರತಿಭಾವಂತ ಬಾಲಕ, ಧನುಪೂಜೆಗೆಂದು ಹೋದವನು. ಆ ಧನುರ್ಮಾಸದಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಧನುಪೂಜೆ ನಡೀತಾ ಇತ್ತು. ಆ ಧನುಪೂಜೆಗೆ ಆ ಸುತ್ತಮುತ್ತಲಿನ ಜನರು ಧನುಪೂಜೆಗೆ ಹೋಗ್ತಾ ಇದ್ದರು. ಸುಮಂತ್ ಸಹ ಇದಕ್ಕಿಂತ ಮೊದಲು 2 ದಿವಸ ಹೋಗಿದ್ದ, 2 ದಿವಸ ಅಂದರೆ 2 ಸಾರಿ ಹೋಗಿದ್ದ. ಆ ಸಾರಿ ಹೋಗಿರೋದು 3ನೇ ಸಾರಿ. ಆದ್ದರಿಂದಾಗಿ ಆತನನ್ನು ಫೋನ್ ಮಾಡಿ ಕರೆದ ಬಾಲಕನು ಆತನ ಸಹಪಾಠಿ, ಅವನೊಟ್ಟಿಗೆ ಮತ್ತೆ 2 ಬಾಲಕರಿದ್ದರು. ಹೋಗೋದಾದರೆ ಅವರು 3 ಮಂದಿ ಒಟ್ಟಿಗೆ ಹೋಗೋದು. ಅವ ಮನೆಯವರೆಗೆ ಬರ್ತಿಲ್ಲ, ಮನೆಯಿಂದ ಇವು ಅರ್ಧ ದಾರಿಯಲ್ಲಿ ಇವು ಹೋಗಬೇಕು, ಅಲ್ಲಿಂದ ಅವರು ಒಟ್ಟಿಗೆ ಹೋಗೋದು. ಅವರು ಇವು ಬರ್ತಾರೆ ಅಂತ ಹೇಳಿ ಬಂದಿದ್ದರು, ಬರಲಿಲ್ಲ ಅಂತ ಹೇಳಿ ಅವರೊಂದು 15 ನಿಮಿಷ ಕಾದು ಅದರ ನಂತರ ಅವರು ಧನುಪೂಜೆಗೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮನೆಯಿಂದ ಹೋಗುವ ಸಂದರ್ಭದಲ್ಲಿ ಆಗಿರುವಂಥ ಘಟನೆ, ಅಲ್ಲಿ ಆ ಸಂದರ್ಭದಲ್ಲಿ ಆತನನ್ನು ಹತ್ಯೆ ಮಾಡಲಿಕ್ಕೆ ನಿಖರವಾದ ಕಾರಣಗಳು ಇಲ್ಲ. ಯಾಕಂದರೆ ಅವನ ಮೇಲೆ ಯಾರಿಗೂ ದ್ವೇಷ ಇಲ್ಲ. ಇದ್ದರೆ ಆತನ ಪ್ರತಿಭೆಗೆ ಹಿನ್ನೆಲೆಯಲ್ಲಿ ಈರ್ಷೆ ಇರಬೇಕು. ಈರ್ಷೆ ಇದ್ದರೆ ಅದು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಆ 3 ಮಕ್ಕಳ ಮೇಲೆ ಮೊದಲಿಗೆ ಸಂಶಯ ಬಂದದ್ದು. ಆತನೊಂದಿಗೆ ಹೋಗುತ್ತಿದ್ದಂಥ ಮಕ್ಕಳ ಮೇಲೆ ಮೊದಲಿಗೆ ಸಂಶಯ ಬಂದದ್ದು. ಯಾಕಂತಂದರೆ ಈತ ಶಾಲೆಯಲ್ಲಿ ಪ್ರತಿಭಾವಂತ, ರಾಷ್ಟ್ರೀಯ ಮಟ್ಟದ ಒಂದು ಪ್ರದರ್ಶನಕ್ಕೆ ಹೋಗಬೇಕಿತ್ತು, ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ವಾಪಸ್ ಬರಲಿಕ್ಕೆ ರೈಲ್ವೆ ಟಿಕೆಟ್ ಬುಕ್ ಆಗಿತ್ತು. ಶಾಲೆಯಲ್ಲಿ ಅದು ಸಹ ಕನ್ನಡ ಮಾಧ್ಯಮ ಶಾಲೆ, ಆ ಶಾಲೆಯಲ್ಲಿ ಅಂತಹ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಇದ್ದಾನೆ ಎನ್ನುವುದು ಆ ಶಾಲೆಗೆ ಹೆಮ್ಮೆ, ಆ ಗ್ರಾಮಕ್ಕೆ ಹೆಮ್ಮೆ. ಆದ್ದರಿಂದ ಆ ಬಾಲಕನ ಬಗ್ಗೆ ಅಧ್ಯಾಪಕರಿಗೆ, ಇತರ ಬಾಲಕರಿಗೆ ಎಲ್ಲರಿಗೂ ಹೆಮ್ಮೆ, ಅದು ಊರಿನವರಿಗೂ ಹೆಮ್ಮೆ. ಆದ್ದರಿಂದ ಬೇರೆ ಬಾಲಕರಿಗೆ, ಆತನ ಸಹಪಾಠಿ ಬಾಲಕರಿಗೆ ಈರ್ಷೆ ಆಗುವುದು ಸಹಜ. ಆದರೆ ಅದು ಈ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆಗಳು ಅತ್ಯಂತ ಕಡಿಮೆ. ಮತ್ತೊಂದು ಅಂಶ ಬಂದದ್ದು ಏನಂತ ಹೇಳಿದರೆ, ಅಲ್ಲಿ ಅಡಿಕೆ ಕಳ್ಳರ ಹಾವಳಿ ಇರ್ಬೋದು. ಅಡಿಕೆ ಕಳ್ಳತನ ಮಾಡಲಿಕ್ಕೆ ಬಂದವರು ಈ ಬಾಲಕ ಎದುರಿಂದ ಬಂದ ಇದರ ಲೈಟು ಅವರ ಮೇಲೆ ಬಿದ್ದಿದೆ, ಆದ್ದರಿಂದ ಇವನಿಗೆ ಪರಿಚಯ ಸಿಕ್ಕಿದೆ, ಅದಕ್ಕಾಗಿ ಹೊಡೆದಿದ್ದಾರೆ, ಕುಸಿದು ಬಿದ್ದಿದ್ದಾನೆ, ಕೊಂಡೋಗಿ ಕೆರೆಗೆ ಹಾಕಿದ್ದಾರೆ ಅಂತೇಳಿ. ಈಗ ಒಂದು 14 ವರ್ಷದ ಬಾಲಕ, ಹೆಚ್ಚು ವೆಯ್ಟ್ ಅಂತ ಇದ್ದರೆ ಒಂದು 35-40 kg ಇರ್ಬೋದು. ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಆತನನ್ನು ಎತ್ತಿ ಕೆರೆಗೆ ಹಾಕಲಾಗಿಲ್ಲ, ಆತನ ದಂಡೆಯ ಮೇಲೆ ಕೂರಿಸಿ ಆತನನ್ನು ದೂಡಲಾಗಿದೆ ಹೊರತು ಎತ್ತಿ ಹಾಕಲಾಗಿಲ್ಲ. ಮುಖ್ಯವಾಗಿ ನಿಮಗೆ ಕಂಡುಬರುವುದು ಅಲ್ಲಿ ಸಾಕ್ಷ್ಯ ನಾಶದ ಪ್ರಯತ್ನ ಮಾಡಲಾಗಿದೆ. ಯಾರು ಆತನನ್ನು ಕೊಂದಿದ್ದಾರ ಅವರಿಗೆ ಆತನ ತಲೆಯಿಂದ ಒಸರಿದ ರಕ್ತ ಅಲ್ಲಿ ಕಲ್ಲಿನ ಮೇಲೆ ಬಿದ್ದಿದೆ ಎನ್ನುವುದು ಗಮನಕ್ಕೆ ಬರಲಿಲ್ಲ, ಯಾಕಂದರೆ ಕತ್ತಲೆ ಇತ್ತು. ಆ ಕಾರಣಕ್ಕಾಗಿ ಆತನನ್ನು ಎತ್ತಿ ಹಾಕಲಾಗಿದೆ ಅಂತ ಹೇಳಿದರೆ ಆತನಿಗಿಂತ ಸ್ವಲ್ಪ ಹೈಟ್ ಇದ್ದವ, ಸ್ವಲ್ಪ ಬಲ ಇದ್ದವ ಮಾತ್ರ ಸಾಧ್ಯ. ಯಾಕಂದರೆ ನಾನು ಎತ್ತಿ ಹಾಕಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಆತ ಏನು ದೃಢಕಾಯ ವ್ಯಕ್ತಿ ಅಲ್ಲ ಅನ್ನೋದು ಸಾಮಾನ್ಯ ಹೂವೆ. ಆ ರೀತಿಯಾಗಿ ಹೂವೆ ಮಾಡಿದಾಗ ಬೇರೆ ವ್ಯಕ್ತಿಗಳು ಬಂದಿದ್ದಾರೆ ಎನ್ನುವುದಕ್ಕೆ ಸಾಕ್ಷ್ಯಗಳು ಸಿಗುವುದಿಲ್ಲ. ಮತ್ತೆ ಆ ಅಡಿಕೆ ತೋಟದಲ್ಲಿ ಅಡಿಕೆ ಕಳವಾದಂಥ ಸುಳಿವುಗಳಿಲ್ಲ, ಯಾವುದು ಇಲ್ಲ. ಮತ್ತೆ ಅಲ್ಲಿ ಕಳವಾಗಿ ಈ ಹಿಂದೆ ಕಳವಾದದ್ದು ಇಲ್ಲ. ಆ ಅಡಿಕೆ ತೋಟವನ್ನು ಕಾಯಲಿಕ್ಕೂ ಜನರಲ್ಲಿ ಒಬ್ಬರು ಅಡಿಕೆ ತೋಟಕ್ಕೆ ಕೆಲಸಕ್ಕೆ ಬರುವ ಒಬ್ಬರು ವ್ಯಕ್ತಿ ಬಿಟ್ಟರೆ ಬೇರೆ ಯಾರು ಅದಕ್ಕೆ ಬರೋದಿಲ್ಲ. ಅಕ್ಕಪಕ್ಕದ ಮನೆಗಳಿವೆ, ಅಲ್ಲೆಲ್ಲ ನಾಯಿಗಳಿವೆ. ಒಂದೆರಡು ಮನೆಯಲ್ಲಿ ನಾಯಿ ಆ ಸಂದರ್ಭದಲ್ಲಿ ಬೊಗಳಿದೆ. ಯಾವುದು ಒಂದು ನಾಯಿ ಬೊಗಳಿದರೆ 10 ನಾಯಿಗಳು ಬೊಗಳುವುದು ಸಹಜ. ಆ ರೀತಿಯಾಗಿ ಬೊಗಳಿದೆ, ಆದರೂ ಯಾರು ಎದ್ದು ಹೊರಗೆ ಬಂದಿಲ್ಲ. ಅದರಿಂದಾಗಿ ಆ ಸಂದರ್ಭದಲ್ಲಿ ಆದಂಥ ಆ ಹತ್ಯೆಯಲ್ಲಿ ಬೇರೆ ಸಾಧ್ಯತೆಗಳು ಕಡಿಮೆ. ಇದು ಯಾವಾಗ ಮೊದಲು
ಹತ್ಯೆಯಾದ ದಿವಸ, ಮೃತದೇಹ ಪತ್ತೆಯಾದ ದಿವಸ ಎಲ್ಲ ಅಧಿಕಾರಿಗಳು ಬಂದಿದ್ದರು. ಯಾವುದೇ ಸುಳಿವುಗಳು 1 ವಾರದಲ್ಲಿ 10 ದಿವಸದಲ್ಲಿ ತನಿಖೆ ಮಾಡಿದಾಗ ಪೊಲೀಸರಿಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ತನಿಖೆ ಮಾಡಿದರು. ಯಾಕಂತ ಹೇಳಿದರೆ ಅದಕ್ಕೆ ನಾವು ಸಾಮಾನ್ಯವಾಗಿ ಒಂದು ಪೊಲೀಸ್ ಭಾಷೆಯಲ್ಲಿ ಒಂದು ಮಾತಿದೆ, ಸೀನ್ ಕ್ರಿಯೇಟ್ ಮಾಡುವುದು ಅಂತ. ಹತ್ಯೆ ಹೇಗೆ ಆಗಿದೆ ಎನ್ನುವುದನ್ನು ರೀಕ್ರಿಯೇಟ್ ಮಾಡೋದು ಅಂತ ಇದೆ. ಆದ್ದರಿಂದಾಗಿ ಪೊಲೀಸರು ಪುನಃ FSL ಅಧಿಕಾರಿಗಳನ್ನ ಕಳಿಸಿದ್ದಾರೆ, ಫೊರೆನ್ಸಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ನು ಕಳಿಸಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಮೊದಲನೇ ದಿವಸ ಜನರು ಸೇರಿದ್ದರು, ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಒಂದು 10 ದಿವಸದ ಅಥವಾ 15 ದಿವಸ ಕಳೆದ ಮೇಲೆ ಆ ಅಧಿಕಾರಿಗಳೆಲ್ಲ ಬಂದು ಇಡೀ ಪ್ರದೇಶವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಅವರಿಗೆ ಬಂದಂತಹ ಸಂಶಯಗಳು ಇದು. ಸುಮಂತನ ಅಣ್ಣನ ಮೇಲೆಗೆ ಏನು ಸಂಶಯ ಬಂತ, ಅದು ಬಂದದ್ದು ಆ ಅಧಿಕಾರಿಗಳಿಗೆ ಹೊರತು ನನಗೆ ಅಲ್ಲ. ಅಧಿಕಾರಿಗಳು ತಿಳಿಸಿದ್ದಾರಾ? ಆ ಅಧಿಕಾರಿಗಳು ತನಿಖೆ ನಡೆಸುತ್ತಿರುವಂಥ ಪೊಲೀಸ್ ಅಧಿಕಾರಿಗಳು ಯಾವ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅವರು ಒಪಿನಿಯನ್ ಕೊಡೋದು ಮಾತ್ರ, ಅಭಿಪ್ರಾಯ ವ್ಯಕ್ತಪಡಿಸುವುದು ಮಾತ್ರ. ತನಿಖೆ ಮಾಡಬೇಕಾದ್ದು ಪೊಲೀಸರು, ಇನ್ಯಾರು ಬಂದು ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಹೋಗಿ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಪೊಲೀಸರೇ ಮಾಡಬೇಕು. ಪೊಲೀಸರಿಗೆ ಒಂದು ರೂಟ್ ತೋರಿಸಿಕೊಡ್ಬೇಕು. ಅಧಿಕಾರಿಗಳು ಒಂದು ರೂಟನ್ನು ತೋರಿಸಿಕೊಟ್ಟಿದ್ದಾರೆ. ಆ ರೂಟ್ನಲ್ಲಿ ಪೊಲೀಸರು ಹೋದರೆ ಅಪರಾಧಿ ಸಿಗ್ತಾನೆ ಅಂತ ಹೇಳಿದ್ದಾರೆ. ಆ ರೂಟಿನಲ್ಲಿ ತನಿಖೆ ನಡೀತಾ ಇದೆ. ಈಗ ಪೊಲೀಸರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಡಿಟೇಲ್ ಆಗಿ ಬರಲಿ, ಅದರಲ್ಲಿ ಇದು ಕೊಲೆ ಎನ್ನುವುದು ಸಾಬೀತಾದರೆ ಈಗ FSL ಅಧಿಕಾರಿಗಳು ಸೋಕೋ ಟೀಮ್ನವರು ಏನು ಒಂದು ರೂಟ್ ಹೇಳಿದ್ದಾರೆ, ಆ ರೂಟ್ನಲ್ಲಿ ಪೊಲೀಸರ ತನಿಖೆ ಮುಂದುವರಿಯುತ್ತೆ. ಹಾಗಾದ್ರೆ ಪೊಲೀಸರಿಗೆ ಅನುಮಾನವಿರುವುದು ನಿಜ, ಅಣ್ಣನ ಮೇಲೆ ನನ್ನ ಅನುಮಾನ ಇರುವುದು ನಿಜ. ಅನುಮಾನ ಬರಲಿಕ್ಕೆ ಕಾರಣ ಏನು? ಅನುಮಾನ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ಸುದರ್ಶನನ್ನು ಹೊರತುಪಡಿಸಿ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಅಲ್ಲ, ನೀವೊಂದು ವಿಡಿಯೋ ಏನೋ ಹೇಳಿದ್ರಲ್ಲ ಸರ್, ವಿಡಿಯೋ ಕಾಲ್, ಚಾಟ್, ಹೌದು, ಅದು ಒಂದು ಅಂಶ ಇದೆ. ಆದರೆ ಅದು ಆತನ ಪರಿಚಿತ ಹೆಣ್ಮಗಳೊಂದಿಗೆ ಆತ ರಾತ್ರಿ 2:30 ಗಂಟೆವರೆಗೆ ವಿಡಿಯೋ ಕಾಲಲ್ಲಿ ಚಾಟ್ ಮಾಡ್ತಿದ್ದ ಅಂತ ಹೇಳಿ ಇದೆ. ಆತನ ಮೊಬೈಲನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅದರಲ್ಲಿದ್ದ ಡಾಟಾ ರಿಟ್ರೀವ್ ಮಾಡಿದ್ದಾರೆ. ಮತ್ತು ಮೊಬೈಲ್ನಲ್ಲಿ ಕ್ಲೂ ಸಿಕ್ಕಿದೆಯಾ? ಮೊಬೈಲಲ್ಲಿ ಅದೆಲ್ಲ ಸಿಕ್ಕಿದೆ. ಯಾವುದು ಆತನಿಗೆ ಇರುವಂತಹ ಕೆಲವೊಂದು ಅಂಶಗಳೇನಿದೆ, ಹವ್ಯಾಸಗಳು, ಅದೆಲ್ಲ ಆ ಮೊಬೈಲಲ್ಲಿ ಇದೆ. ಅದು ಸುಮಂತಿಗೆ ಗೊತ್ತಾಗಿ ಈ ಕೃತ್ಯ ಆಗಿರಬಹುದು ಎನ್ನುವುದು ಅವರ ಅಭಿಪ್ರಾಯ. ಆ ಅಭಿಪ್ರಾಯದ ಮೇಲೆ ಈ ಕೇಸು ಮುಂದುವರಿಬೇಕು. ಪೊಲೀಸ್ ಅವರು ಹೇಳೋದಕ್ಕಿಂತ ಮೊದಲೇ ನೀವು ಹೇಳಿದ್ದೀರಿ, ಈ ರೀತಿ ಹೇಳೋದ್ರಿಂದ ಒಂದು ವೇಳೆ ಅವರು ಆಗಿಲ್ಲದಿದ್ರೆ ಅವರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಲ್ಲ? ಅಲ್ಲ, ನಾವು ನೇರವಾಗಿ ಅಂತೇಳಿ ಇವನೇ ಕೊಲೆ ಮಾಡಿದಾನೆ ಅಂತ ನಾವು ಎಲ್ಲೂ ಹೇಳಿಲ್ಲ. ಈ ಸಾಧ್ಯತೆಗಳನ್ನು ಮಾತ್ರ ನಾವು ತೆರೆದಿಟ್ಟದ್ದು. ಯಾಕಂತ ಹೇಳಿದರೆ, ಒಂದು ಪ್ರಕರಣದಲ್ಲಿ, ಯಾವುದೇ ಒಂದು ಗಂಭೀರ ಪ್ರಕರಣಗಳಲ್ಲಿ ಪೊಲೀಸರು 100 ಮಂದಿಯನ್ನು ವಿಚಾರಣೆಗೆ ಕರೀತಾರೆ. 100 ಮಂದಿಯನ್ನು ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ. 2 ದಿವಸ, 3 ದಿವಸ, 4 ದಿವಸ ಪೊಲೀಸರು ಸ್ಟೇಷನಲ್ಲಿ ಇಟ್ಟುಕೊಂಡು ವಿಚಾರಣೆ ಮಾಡಿದ್ದು ಇದೆ. ನನ್ನ ಅನುಭವದ ಪ್ರಕಾರ ಒಂದು ಕೊಲೆ ಯತ್ನ ಪ್ರಕರಣದಲ್ಲಿ ಒಬ್ಬನನ್ನ 1 ತಿಂಗಳು 10 ದಿವಸ, ಅಂದರೆ 40 ದಿವಸ ಪೊಲೀಸ್ ಠಾಣೆಯಲ್ಲಿ ಇರಿಸಿದ್ದಿದೆ. ಪೊಲೀಸರಿಗೆ ಗೊತ್ತಿತ್ತು ಆತ ಅಲ್ಲ ಅಂತೇಳಿ, ಪೊಲೀಸರಿಗೆ ಗೊತ್ತಿತ್ತು ಆತ ಆ ಕೃತ್ಯದಲ್ಲಿ ಪಾಲ್ಗೊಂಡಿಲ್ಲ ಅಂತೇಳಿ. ಆದರೆ ಆ ಕೃತ್ಯ ನಡೆಯುವುದಕ್ಕಿಂತ ಮೊದಲು ಆತ ಆ ಸ್ಥಳದಲ್ಲಿ ಪಾಸಾಗಿದ್ದ ಎನ್ನುವುದಕ್ಕೆ ಸಾಕ್ಷ್ಯಗಳಿವೆ. ಅವ ಯಾಕೆ ಅಲ್ಲಿ ಹೋಗಿದ್ದಾನೆ ಎನ್ನುವುದಕ್ಕೆ ಈ ಥರದ ಉತ್ತರ ಇಲ್ಲ. ಆದ್ದರಿಂದ ನೈಜ ಆರೋಪಿ ಸಿಗುವವರೆಗೆ ನಿನ್ನನ್ನು ಠಾಣೆಯಿಂದ ಕಳಿಸುವುದಿಲ್ಲ ಅಂತೇಳಿ ಅವನನ್ನು ಠಾಣೆಯಲ್ಲಿ ಕೂರಿಸಿದ್ರು. ಆತನ ಮನೆ ಬಂದು ಠಾಣೆಯಲ್ಲಿ ವಿಚಾರಣೆ ಮಾಡಿದಾಗಲೂ ಅವರು ಅದನ್ನು ಹೇಳಿದರು, ಅವ ಅಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಂತೇಳಿ ಅವನನ್ನು ಈಗ ಬಿಟ್ಟು ಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ಪ್ರೆಷರ್ ಆಗ್ತಿದೆ ಅಂತಂದರೆ ನಾವು ಆ ಕೊಲೆ ಯತ್ನ ಕೇಸಲ್ಲಿ ಆತನನ್ನು ಕೊಂಡೋಗಿ ಕೋರ್ಟಿಗೆ ಬಿಡಿಸುತ್ತೇವೆ. ಯಾವಾಗ ಆ ಪ್ರಕರಣದಲ್ಲಿ ನೈಜ ಆರೋಪಿ ಸಿಕ್ಕಿದ್ರು ಅವರನ್ನು ಸಹಜವಾಗಿ ಬಿಟ್ಟರು. ಇದು ಪೊಲೀಸರ ತನಿಖೆ. ಇದು ಕೂಡ ಒಂದು ತನಿಖೆಯ ಭಾಗ. ಇದು ಸಹ ಒಂದು ತನಿಖೆಯ ಭಾಗ. ಈಗ ಕೊಲೆಯಾಗಿರುವುದು ಸುಮಂತ್, ಆತನ ಅಣ್ಣನ ಮೊಬೈಲನ್ನು ಪೊಲೀಸರು ಯಾಕೆ ವಶಪಡಿಸಿಕೊಳ್ಬೇಕು? ಅದು ತನಿಖೆ. ಆತನ ತಾಯಿಯ ಮೊಬೈಲನ್ನು ಯಾಕೆ ವಶಪಡಿಸಿಕೊಳ್ಬೇಕು? ಆತನ ತಂದೆಯ ಮೊಬೈಲನ್ನು ಯಾಕೆ ವಶಪಡಿಸಬೇಕು? ಯಾಕಂತೇಳಿ ಯಾರ್ಯಾರು ಯಾವ ಆ ಸಂದರ್ಭದಲ್ಲಿ ಏನೆಲ್ಲ ಅಭಿಪ್ರಾಯಗಳು ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಅವರಿಗೆಲ್ಲ ಅದು ಬೇಕಾಗಿದೆ. ಯಾಕಂದರೆ ಆ ರೀತಿಯ ತಾಂತ್ರಿಕ ರೂಪದಲ್ಲಿ ತನಿಖೆಯನ್ನು ಒಂದು ತಂಡ ಮಾಡ್ತಾ ಇರ್ತದೆ. ಪೊಲೀಸರ ತಂಡ ಅಂತ ಹೇಳಿದ ಕೂಡಲೇ ಒಂದು 4 ತಂಡ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ತಂಡ ಕೇವಲ ತಾಂತ್ರಿಕ ಕಾರಣಗಳನ್ನೇ ಇಟ್ಟುಕೊಂಡು ತನಿಖೆ ಮಾಡ್ತಾ ಹೋಗ್ತದೆ.
ಒಂದು ತಂಡ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದೆ, ಮತ್ತೊಂದು ತಂಡ ಸ್ಥಳದಲ್ಲಿ ಸುತ್ತಮುತ್ತಲ ಅಷ್ಟೂ ಮನೆಗಳಿಗೆ ಪೊಲೀಸರು ಭೇಟಿ ನೀಡಿದ್ದಾರೆ. ಹೌದು, ಅಷ್ಟೂ ಮನೆಗಳಿಗೆ ಹೋಗಿದ್ದಾರೆ, ಅಷ್ಟೂ ಮಂದಿ ಹತ್ರ ಮಾತಾಡಿದ್ದಾರೆ. ಯಾರ ಬಗ್ಗೆಯೂ ಅವರಿಗೆ ಸಂಶಯಗಳು ಇರಲಿಲ್ಲ. ಜನರಿಗೂ ಪೊಲೀಸರು ಬಂದಿದ್ದಾರೆ ಎನ್ನುವಂಥ ಹೆದರಿಕೆ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ತಪ್ಪು ಮಾಡಿದವರು ಅವರು ಯಾರೂ ಅಲ್ಲ. ಆ ಕಾರಣಕ್ಕಾಗಿ ಪೊಲೀಸರೊಂದಿಗೆ ಸಹಕಾರ ಮಾಡಿದ್ದಾರೆ. ಈಗ ಹಲವಾರು ಮಂದಿ ಹೇಳ್ತಿದ್ದಾರೆ ಇದು ವದಂತಿ ಅಂತ ನೀವು ಹೇಳ್ತಿರೋದು. ಇದು ವದಂತಿನ ಅಥವಾ ನಿಜನ ಅಥವಾ ಪೊಲೀಸ್ ಮಾಹಿತಿ ಅಲ್ಲ ನೀವು ಹೇಳ್ತಿರೋ ಪ್ರಕಾರ ತನಿಖೆನ? ನೋಡಿ, ಒಂದು ಪ್ರಕರಣ ನಡೆದಾಗ 10 ಹಲವು ವದಂತಿಗಳು ಹೊರಡ್ತದೆ, ಸಹಜವಾಗಿ ಇರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಅಂಶವನ್ನು ಬೊಟ್ಟು ಮಾಡಿ ಹೇಳ್ತಾರೆ. ಅಲ್ಲಿ ಒಂದು ಸ್ಪ್ಲೆಂಡರ್ ಬೈಕ್ ಒಂದು ರಿಕ್ಷಕ್ಕೆ ಗುದ್ದಿಕೊಂಡು ಹೋಗಿದೆ ಎನ್ನುವಂಥ ಮಾಹಿತಿಗಳು ಇವೆ. ಹೌದಾ? ಯಾವತ್ತು? ಅದೇ ದಿವಸ ಮುಂಜಾನೆ ಅವರ ಮನೆ ಹತ್ರ ರೋಡ್ ಸೈಡಲ್ಲಿ. ಯಾಕಂದರೆ ಅವರು ಧನು ಪೂಜೆಗೆ ಹೋಗ್ತಾ ಇದ್ದಾರಂತೆ ರಿಕ್ಷಾದಲ್ಲಿ. ಆಗ ಒಂದು ಸ್ಪ್ಲೆಂಡರ್ ಬೈಕ್ ಬರೀ ಫಾಸ್ಟ್ ಆಗಿ ಹೋಗಿದೆ, ರಿಕ್ಷಕ್ಕೆ ಒರೆಸಿಕೊಂಡು ಹೋಗಿದೆ. ಆ ಸಮಯಕ್ಕೂ ಇಲ್ಲಿ ಹತ್ಯೆ ಆಗಿರುವಂಥ ಸಮಯಕ್ಕೂ ಬಹುತೇಕ ಸಾಮ್ಯತೆ ಇದೆ. ಆ ವದಂತಿಯೂ ಇದೆ. ಹತ್ಯೆ ಮಾಡಿ ಸ್ಪ್ಲೆಂಡರ್ ಬೈಕಲ್ಲಿ ಹೋಗಿದ್ದಾನೆ. ಹತ್ಯೆ ಮಾಡಿ ಸ್ಪ್ಲೆಂಡರ್ ಬೈಕಲ್ಲಿ ಹೋಗಿದ್ದಾನಂತಾದರೆ ಹತ್ಯೆ ಮಾಡಿದವನಿಗೆ ಉದ್ದೇಶ ಬೇಕಲ್ಲ. ಈ 14 ವರ್ಷದ ಬಾಲಕನ ಹತ್ಯೆ ಮಾಡುವಂಥ ಕಾರಣ ಏನಿದೆ? ಆದ್ದರಿಂದಾಗಿ ಆ ಘಟನೆಗೆ ಪುಷ್ಟಿ ಸಿಗ್ತಾ ಇಲ್ಲ. ಆದ್ದರಿಂದಾಗಿ ನಾವು ಅದನ್ನು ರಿವೀಲ್ ಮಾಡಿಲ್ಲ. ಅದು ವಿಷಯ ಗೊತ್ತಿತ್ತು. ರಿಕ್ಷಕ್ಕೆ ಸ್ಪ್ಲೆಂಡರ್ ಬೈಕ್ ಗುದ್ದಿಕೊಂಡು ಹೋದದ್ದು ಗೊತ್ತಿತ್ತು. ಆಯ್ತಲ್ಲ. ಮತ್ತೆ ಆ ತೋಟ ಅದು ಉಡುಪಿ ಕೃಷ್ಣಮಠದವರ ತೋಟ ಅಂತ ಹೇಳ್ತಾರೆ. ಕ್ಲಾರಿಟಿ ಇಲ್ಲ, ಸ್ಪಷ್ಟವಾಗಿ ಹೇಳುವವರು ಹೇಳ್ತಾರೆ. ಆ ತೋಟ ಅಲ್ಲಿ ಪಕ್ಕದಲ್ಲಿರುವ ಒಬ್ಬ ಬ್ರಾಹ್ಮಣ ಕುಟುಂಬದವರು ಸೇರಿದ ತೋಟ ಅಂತ ಹೇಳ್ತಾರೆ. ಅವರು ಆ ತೋಟವನ್ನು ಮಲಯಾಳಿ ವ್ಯಕ್ತಿಯೊಬ್ಬರಿಗೆ ಲೀಸಿಗೆ ಕೊಟ್ಟಿದ್ದಾರಂತಲೂ ಹೇಳ್ತಾರೆ. ಆ ಮಲಯಾಳಿ ವ್ಯಕ್ತಿ ಆ ತೋಟದಲ್ಲಿ ಅಡಿಕೆ ಕಳ್ಳತನ ಆಗ್ತದೆ ಅಂತ ಹೇಳಿ ಕಾಯಲಿಕ್ಕೆ ಬರ್ತಾ ಇದ್ದ ಅಂತಲೂ ಹೇಳ್ತಾರೆ. ಆ ಪಂಪು ಶೆಡ್ಡಲ್ಲಿ ಇರ್ತಾ ಇದ್ದಂತಲೂ ಹೇಳ್ತಾರೆ. ಆತನೇ ಈ ಕೃತ್ಯ ಮಾಡಿರ್ಬೋದು ಎನ್ನುವ ಶಂಕೆಯೂ ಕೆಲವರಿಗಿದೆ. ಆದರೆ ಅದಕ್ಕೆಲ್ಲ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದರೆ ಆ ತೋಟ ಅವರದೇ, ಬ್ರಾಹ್ಮಣ ಕುಟುಂಬದವ್ರದ್ದು ತೋಟ. ಅವರು ಯಾರಿಗೂ ಲೀಸಿಗೂ ಕೊಡಲಿಲ್ಲ. ಅದನ್ನು ಒಬ್ಬ ಮಲಯಾಳಿ ವ್ಯಕ್ತಿ ಕಾಯಲಿಕ್ಕೆ ಬರುವುದು ಇಲ್ಲ. ಅದರಿಂದಾಗಿ ಈ ಎಲ್ಲ ವದಂತಿಗಳು ಅಲ್ಲಿ ಇದೆ. ಅದಂತೇಳಿ ವದಂತಿಗಳೇ ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರೆ ಅಣ್ಣನ ಮೇಲೆ ತನಿಖೆ ಆಗ್ತಿರೋದು, ಒಂದು ಕಣ್ಣಿಟ್ಟಿರೋದು ನಿಜ. ಅಣ್ಣನ ಮೇಲೆ ತನಿಖೆ ಆಗ್ತಿರೋದು, ಕಣ್ಣಿಟ್ಟಿರುವುದು ಎಲ್ಲವೂ ಸತ್ಯವೇ. ಪೊಲೀಸರ ತನಿಖೆ ಅಂತ ಹೇಳಿದ್ರೆ ಹಾಗೆ. ಯಾಕಂದ್ರೆ ಒಂದು ಪ್ರಕರಣದಲ್ಲಿ 100 ಮಂದಿಯನ್ನು ಕರ್ಕೊಂಡು ಬರ್ತಾರೆ. ಯಾವುದಾದ್ರೂ ಒಂದು ಅಂಶದಲ್ಲಿ ಒಂದು ಕ್ಲೂ ಸಿಗ್ತದೆ. ಆ ಕ್ಲೂನ ಆಧಾರದಲ್ಲಿ ಆರೋಪಿತರ ಪತ್ತೆ ಆಗುವ ಸಾಧ್ಯತೆಗಳು ಇದೆ. ನೀವು ಹಲವಾರು ಕ್ರೈಮ್ಗಳನ್ನು ನೋಡಿದ್ದೀರಿ, ಈ ರೀತಿಯಾದ ಕ್ರೈಮ್ಗಳನ್ನು ನೀವು ನೋಡಿದ್ದೀರಿ. ಈ ಕ್ರೈಮ್ನಲ್ಲಿ ಯಾವುದ್ರಲ್ಲಿ ಹೊಡೆದಿರಬಹುದು ಸುಮಂತಿಗೆ? ನನ್ನ ಲೆಕ್ಕದಲ್ಲಿ ಇದು ಗಾಯದ ಪ್ರಮಾಣವನ್ನು ನೋಡಿಕೊಂಡು ವೈದ್ಯರು ಅಭಿಪ್ರಾಯಪಟ್ಟದ್ದು ಏನಂತ ಹೇಳಿದರೆ, ಕಡಿಮೆ ಭಾರದ ಸೊತ್ತು ಅಂತ ಹೇಳ್ತಾರೆ. ಒಂದು ವಸ್ತು ಕಡಿಮೆ ಭಾರದ ಸೊತ್ತು ಅಂತ ಹೇಳಿದ್ರೆ ಕಬ್ಬಿಣದ ರಾಡ್ ಅಂತದ್ದಲ್ಲ, ಮರದ ಹಿಡಿಕೆ ಅಂತದ್ದು. ಕ್ರಿಕೆಟ್ ಬ್ಯಾಟ್ ಆಗಿರ್ಬೋದು, ವಿಕೆಟ್ ಆಗಿರ್ಬೋದು, ಇಲ್ಲದ್ರೆ ಹಾರೆ, ಪಿಕ್ಕಾಸ್, ಇದರ ಹಿಡಿ ಆಗಿರ್ಬೋದು ಮರದ್ದು. ಆ ರೀತಿ ಬ್ಯಾಟ್ದು ಕೂಡ ಒಂದು ಹೇಳ್ತಾ ಇದ್ದಾರೆ. ಈಗ ಬ್ಯಾಟ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ಯಾಟ್ ಅಲ್ಲಿ ಇರ್ಬೋದು ಅಂತ ಕಾಣ್ತದೆ. ಅದನ್ನು ನಾನು ವೆರಿಫೈ ಮಾಡಿಲ್ಲ. ಅಪರಾಧಿಗಳ ಲಕ್ಷಣಗಳೇನು ಸರ್? ನೋಡಿ, ಯಾವುದೇ ಅಪರಾಧಿ ಒಂದು ಕೃತ್ಯ ಮಾಡಿದ್ದರೆ ಆತನಿಗೊಂದು ಆತ್ಮವಿಶ್ವಾಸ ಅಂತ ಬೆಳೀತದೆ. 1-2 ದಿವಸ ಹೋದ ಕೂಡಲೇ ಆತನಿಗೆ ಆತ್ಮವಿಶ್ವಾಸ ಮತ್ತಷ್ಟು ಬೆಳೀತಾ ಹೋಗ್ತದೆ. ಹೇಗೆ? ಯಾಕಂತೇಳಿ ನಾನು ಮಾಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಅಂತ ಹೇಳಿ, ನಾನು ಮಾಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಅಂತೇಳಿ ಅವನ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. 1994ರಲ್ಲಿ ಮಂಗಳೂರಿನ ಹೊರವಲಯದ ವಾಮಂಜೂರಿನ ಒಂದು ಮನೆಯಲ್ಲಿ, ಶಿವಕೃಪಾ ಅಂತೇಳಿ ಮನೆಯ ಹೆಸರು, 4 ಮಂದಿಯನ್ನ ಬಡಿಗೆಯಿಂದ ಬಡಿದು ಕೊಲೆ ಮಾಡಿತ್ತು. ಅಜ್ಜಿ, ಅವರ ಮಗ, ಅವರ ಮಗಳು, ಅವಳ ಮೊಮ್ಮಗಳು ಮತ್ತು ಮಗಳು ಒಂದು ಬೆಡ್ರೂಮ್ ಅಲ್ಲಿ ಮಲಗಿದ್ದು. ಅಜ್ಜಿ ಇನ್ನೊಂದು ಕೋಣೆಯಲ್ಲಿ. ಕೋಣೆ ಅಂದ್ರೆ ಬಾಗಿಲೇನಿಲ್ಲ, ಓಪನ್ ಇತ್ತು, ಹಾಲ್. ಮಗ ಎದುರಿನ ಹಾಲಲ್ಲಿ ಮಲಗಿದ್ದ. 4 ಮಂದಿಯು ಒಂದೊಂದೇ ಏಟಿಗೆ ಮೃತಪಟ್ಟಿದ್ರು. ಮನೆಯಲ್ಲಿ ಇದ್ದ ಚಿನ್ನಾಭರಣ, ಸ್ವಲ್ಪ ನಗದು ಕಳವಾಗಿತ್ತು. ಹಿಂಬದಿಯ ಎದುರಿನ ಬಾಗಿಲು ಮುಟ್ಲಿಲ್ಲ. ಹಿಂಬದಿಯ ಬಾಗಿಲಲ್ಲಿ ಬಂದಿರ್ಬೋದು, ಇಲ್ಲಾಂದ್ರೆ ಹೋಗಿರ್ಬೋದು ಅಂತ. ಹಿಂಬದಿಯ ಬಾಗಿಲಿನ ಮೇಲಿನ ಚಿಲಕ ಕೆಳಗೆ ಬಿದ್ದಿತ್ತು. ಆದ್ದರಿಂದಾಗಿ ತೋರಿಕೆಗೆ ಏನಿತ್ತು ಅಂತ ಹೇಳಿದ್ರೆ, ಹಿಂಬದಿಯ ಬಾಗಿಲನ್ನು ದೃಢವಾಗಿ ದೂಡಿದ್ರಿಂದ ಮೇಲಿನ ಚಿಲಕ ಹಾರಿ ಹೋಗಿದೆ. ಅದರಿಂದ ಒಳಗೆ ಬಂದು ಮರದ ಪಕ್ಕಾಸು ಅಂತ ಹೇಳ್ತೇವೆ ನಾವು, ಆ ರೀತಿಯ ಆಯುಧದಿಂದ ಹೊಡೆದದ್ದು ಅಂತ ಹೇಳಿ. ಯಾಕೆ ಗೋವಿಂದನಿಗೆ 1 ಪೆಟ್ಟು, ಶಕುಂತಲನಿಗೆ ಮಾತ್ರ 2 ಪೆಟ್ಟು, ದೀಪಿಕನಿಗೆ 1 ಪೆಟ್ಟು, ಮಗು, ಮತ್ತೆ ಅಪ್ಪಿ
ಅಜ್ಜಿ, ಅವರಿಗೂ ಒಂದೇ ಪೆಟ್ಟು ಬಿದ್ದದ್ದು. ಅದ ನಂತರ ಮರದ ಇಡಿ ಏನಿತ್ತು ಅದನ್ನು ಬಾತ್ರೂಮಲ್ಲಿ ಇಡಲಾಗಿತ್ತು. ಅಲ್ಲಿ ಕೈಕಾಲು ಮುಖ ಎಲ್ಲ ತೊಳೆಯಲಾಗಿತ್ತು. ಮತ್ತು ಅಲ್ಲಿ ಒಂದು GD ಅಂತೇಳಿ ಒಂದು ವಿಸ್ಕಿ ಬರ್ತಾಯಿತ್ತು ಆ ಕಾಲದಲ್ಲಿ. ಅದೊಂದು ಆಫು ಅಂದರೆ 375 ml ಇದ್ದು ಒಂದು ಬಾಟ್ಲಿ, ಖಾಲಿ ಬಾಟ್ಲಿ ಇಷ್ಟು ಸಿಕ್ಕಿತ್ತು. ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ಘಟನೆ ಬೆಳಕಿಗೆ ಬಂದಿತ್ತು. ಸಾರ್ವಜನಿಕರಿಗೆ ಗೊತ್ತಾಗಿತ್ತು. ಸುಮಾರು ಒಂದು 4-5 ಸಾವಿರ ಮಂದಿ ಹೋಗಿ ಅಲ್ಲಿ ನೋಡಿದ್ದಾರೆ. ಆ ಮನೆಗೆ ಹಿಂಬದಿ ಬಾಗಿಲಿಂದ ಹೋಗಿದ್ದಾರೆ, ಬಂದಿದ್ದಾರೆ, ಹಿಂಬದಿ ಬಾಗಿಲಿಂದ ಹೋಗಿದ್ದಾರೆ. ಹಿಂಬದಿ ಬಾಗಿಲು ಓಪನ್ ಇತ್ತಲ್ಲ, ಎದುರಿನ ಬಾಗಿಲು ಓಪನ್ ಇರಲಿ. ಯಾಕಂದ್ರೆ ಹಾಲು ಕೊಡ್ಲಿಕ್ಕೆ ಅಂತ ಬಂದ ಹೆಣ್ಮಗಳು, ಒಂದು 8 ವರ್ಷದ ಹೆಣ್ಮಗಳು, ಎದುರಿನ ಬಾಗಿಲಲ್ಲಿ ಕರೆದಾಗ ಬರಲಿಲ್ಲ ಅಂತೇಳಿ ಹಿಂಬದಿ ಬಾಗಿಲಲ್ಲಿ ಹೋಗಿ ಹಿಂಬದಿ ಓಪನ್ ಇತ್ತು. ಸೀದಾ ಒಳಗೆ ಹೋಗಿದಾಗ ಎಲ್ಲರೂ ರಕ್ತದ ಮಟ್ಟದಲ್ಲಿ ಬಿದ್ದ. ಅವಳು ಬಂದು ಮನೆಯಲ್ಲಿ ಹೇಳಿದ್ದಾರೆ ಅಲ್ಲಿ ಕೊಂದಿದ್ದಾರೆ ಅಂತ. ಆಗ ಅವರು ಆಚೆ ಈಚೆ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆದರೆ ಯಾರು ಪೊಲೀಸರಿಗೆ ಹೇಳಿಲ್ಲ. ಪೊಲೀಸರಿಗೆ ಹೇಳಿದ್ದು 11 ಗಂಟೆಗೆ, ಬೆಳಿಗ್ಗೆ 7 ಗಂಟೆಗೆ ನೋಡಿದಂಥ ಘಟನೆಯನ್ನು 11 ಗಂಟೆಗೆ ಪೊಲೀಸರಿಗೆ ಮಾಹಿತಿ ಬಂದದ್ದು. ಯಾವುದೋ ಒಬ್ಬರು ಹಾಲಿನ ಬೂತಿನವರು ಯಾರೋ ಫೋನ್ ಮಾಡಿದರು. ಮತ್ತೆ ಪೊಲೀಸರು ಅಲ್ಲಿಗೆ ಹೋದದ್ದು. ಆಗ ಬದ್ದ ಸಾಕ್ಷ್ಯಗಳೆಲ್ಲ ನಾಶ ಆಗಿ ಹೋಗಿದೆ. ಅದ ನಂತರ ಎಲ್ಲದಕ್ಕೂ ಬಾಗಿಲು ಹಾಕಿದ್ರು, ಯಾರನ್ನು ಒಳಗೆ ಬರಲಿಕ್ಕೆ ಬರಲಿಲ್ಲ. ಆಗ ಕುಚ್ಚನ್ನ ಶ್ರೀನಿವಾಸ DIG ಇದ್ದರು. ಅವರು ಸ್ಪಾಟಿಗೆ ಬಂದು ಅಲ್ಲೇ ಕೂತ್ಕೊಂಡು ಅಲ್ಲಿಂದಲೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು. 4 ದಿವಸ ಕಳೆದರೂ ಪೊಲೀಸರಿಗೆ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಆಗಲಿಲ್ಲ. 4 ದಿವಸದಲ್ಲಿ ಮತ್ತೆ ಹೇಗೆ ಗೊತ್ತದ್ದು? 4 ದಿವಸದಲ್ಲಿ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಗಿದೆ. ಅವರು ಎನಿಸಿದ್ದು ಇದು ಯಾವುದೋ ಒಂದು ದರೋಡೆಕೋರರ ತಂಡ ಬಂದು ಮಾಡಿರ್ಬೋದು. 4ನೇ ದಿವಸದಲ್ಲಿ ಮನೆಯೊಳಗೆ ಒಂದು ಮಡಚಿಟ್ಟ ಹಾಸಿಗೆ ಇತ್ತು. ಅವರು ಕೇಳಿದ್ದಾರೆ, ಪೊಲೀಸ್ನವರು ಮನೆ ಮಂದಿ ಹತ್ರ ಕೇಳಿದ್ದಾರೆ. ಯಾಕಂದರೆ ಜೀವಂತ ಯಾರು ಇರಲಿಲ್ಲ ಮನೆಯಲ್ಲಿದ್ದ. ಜೀವಂತ ಇದ್ದವರೆಲ್ಲ ಹೊರಗಿದ್ದವರು, ಫಾರಿನಲ್ಲಿದ್ದವರು. ಒಬ್ಬರು ಅಳಿಯ ಒಬ್ಬರು ದುಬೈನಲ್ಲಿದ್ದರು, ಮಗ ಒಬ್ಬರು ಜಾಂಬಿಯಾದಲ್ಲಿದ್ದರು. ಹಾಗೆ ಅವರೆಲ್ಲ ಹೊರಗಿದ್ದವರು. ಅವರು ಬಂದು ಅವ್ರ ಹತ್ರ ಮಾತಾಡುವಾಗ ಹೇಳಿದ್ದಾರೆ, ಅದು ಮಾಸಿಗೆ ಅದು ಯಾರಾದರೂ ನೆಂಟರು ಬಂದರೆ ಮಲಗಲಿಕ್ಕೆ ಉಪಯೋಗ ಮಾಡುವಂಥದ್ದು. ಅದನ್ನು ಯಾರು ಬಿಡಿಸಿ ನೋಡಲಿಲ್ಲ. 4ನೇ ದಿವಸ ಹಾಸಿಗೆಯನ್ನು ಬಿಡಿಸಿ ನೋಡುವಂಥ ಪ್ರಯತ್ನ ಮಾಡಿದರು. ನೋಡೋದ್ರಲ್ಲಿ ಬ್ಲಡ್ ಶೆಡ್ ಸಿಕ್ತು. ಆಗ ಏನು ಅರ್ಥ ಆಯಿತು? ಯಾರೋ ಒಬ್ರು ಬಂದಿದ್ದಾರೆ, ಹಾಸಿಗೆಯಲ್ಲಿ ಮಲಗಿದ್ದಾರೆ. ಗೋವಿಂದನಿಗೆ ಹೊಡೆದ ಸಂದರ್ಭದಲ್ಲಿ ಅಲ್ಲಿಂದ ಚಿಮ್ಮಿದ ರಕ್ತ ಹಾಸಿಗೆಯಲ್ಲಿ ಇದ್ದಿತ್ತು. ಅದರ ನಂತರ ಅದನ್ನು ಮಡಿಸಿಟ್ಟು ಹೋಗಿದ್ದಾರೆ ಅಂತೇಳಿ. ಆಗ ಪೊಲೀಸರು ಲಿಸ್ಟ್ ಮಾಡಿದ್ದು ಯಾರೆಲ್ಲ ಆ ಮನೆಗೆ ಬರ್ತಾ ಇದ್ರು ಅಂತೇಳಿ. ಇಂಥ ಸಂದರ್ಭದಲ್ಲೇ ಸೀತಾರಾಮ್ ಅವರು ಒಂದು ಮಾತು ಹೇಳಿದರು. ಯಾಕಂತ ಹೇಳಿದ್ರೆ ಸೀತಾರಾಮ್ ಅವರು ಬಂದ 2ನೇ ದಿವಸದಲ್ಲಿ ಪೊಲೀಸರೊಂದಿಗೆ ಮಾತಾಡುವಾಗ ಒಂದು ಮಾತು ಹೇಳಿದರು. ನನ್ನ ಮಾವನ ಮಗನು ಇಲ್ಲಿಗೆ ಬರುವವನಿದ್ದ ಅವತ್ತು. ಅವ ಹೆಂಡತಿ ಮನೆಗೆ ಕುತ್ತಾರಿಗೆ ಹೋದರಿಂದ ಬರಲಿಲ್ಲ. ಪೊಲೀಸರು ಹೋಗಿ ಕುತ್ತಾರಲ್ಲಿ ವಿಚಾರಿಸಿ ಅವ ಬಂದಿದ್ದಾನಂತ. ಅವ ಬರದೆ 6 ತಿಂಗಳಾಯ್ತು ಅಂತೇಳಿ ಕುತ್ತಾರ ಮನೆಯಲ್ಲಿ ಹೇಳಿದ್ದಾರೆ. ಆತನ ತಂದೆ ತಾಯಿ ಹೇಳಿದ್ದಾರೆ ಆತ ಮಂಗಳೂರಿಗೆ ಬಂದಿದ್ದಂತೆ. ಆದರೆ ಆವತ್ತು ರಾತ್ರಿ ಎಲ್ಲಿದ್ದ ಅಂತೇಳಿ ಪ್ರಶ್ನೆ. ಅದನ್ನು ವೆರಿಫಿಕೇಶನ್ ಮಾಡಲಿಕ್ಕೆ ಅಂತೇಳಿ ಉಪ್ಪಿನಗಡಿಗೆ ಹೋದರು ಪೊಲೀಸರು. ಅವರನ್ನು ಮನೆಯವರನ್ನೆಲ್ಲ ಕರ್ಕೊಂಡು ಬಂದರು. ಅದ ನಂತರ ಅವನು ಇಂಟ್ರಗೇಷನ್ ಮಾಡಿದರು. ಅವನೇ ಮಾಡಿದ್ದಂತೇಳಿ ಒಪ್ಪಿಕೊಂಡ. ಅವ ಇಲ್ಲಿ ಬಂಗಾರ ಇಟ್ಟಂತ ಗೊತ್ತಾಯಿತು. ಅಲ್ಲಿ ಒಂದು ಚೈನನ್ನು ಬ್ಯಾಂಕಲ್ಲಿ ಅಡವಿಟ್ಟಿದ್ದ, ಅವನ ಹೆಂಡತಿಯ ಕರಿಮಣ್ಣಿನ ಅಡವಿಟ್ಟಿದ್ದ, ಅದನ್ನು ಬಿಡಿಸಿದ್ದ ಇಲ್ಲಿದ್ದ ಸಿಕ್ಕಿದ್ದ ಕ್ಯಾಚಲ್ಲಿ. ಇದೆಲ್ಲ ರಿವೀಲ್ ಆಯಿತು. ಆ ಪ್ರಕರಣದಲ್ಲಿ ಆತನಿಗೆ ಮರಣದಂಡನೆ ಶಿಕ್ಷೆ ಆಯಿತು. ಮತ್ತೆ ಇತ್ತೀಚೆಗೆ ಆತನಿಗೆ ಶಿಕ್ಷೆ ಮುಗಿಸಿ ರಿಲೀಸ್ ಆಗಿ ಅವನಿಗೆ ಮರಣದಂಡನೆ ಆಯಿತು. ಅದರ ನಂತರ ಮರಣದಂಡನೆಯನ್ನು ಜಾರಿ ಮಾಡುವಲ್ಲಿ ವಿಳಂಬ ಆಯಿತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನು ಜೀವಾವಧಿ ಶಿಕ್ಷೆಗೆ ಇಳಿಸಿತು. ಅದರ ನಂತರ ಜೈಲಾಧಿಕಾರಿಗಳು ಆತನ ಒಳ್ಳೆಯ ವರ್ತನೆಯನ್ನು ನೋಡಿ ಶಿಫಾರಸು ಮಾಡಿದರು. ಅದರಿಂದಾಗಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಈಗ ಬೆಳಗಾವಿಯಲ್ಲಿ ಇಂಡಲಗ ಜೈಲಿನ ಹತ್ತಿರವೇ ಒಂದು ಬಟ್ಟೆ ಅಂಗಡಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾನೆ. ಈಗ ಅಪರಾಧಿ ಮನೆಯಲ್ಲಿ ಇದ್ರೆ ಅವನ ಲಕ್ಷಣ. ಆದರೆ ನಿಮಗೆ ಏನಂತ ಹೇಳಿದರೆ, ಆ ಪ್ರಕರಣದಲ್ಲಿ ಬಾಡಿ ಕ್ರಿಮೇಷನ್ ಆಗುವಾಗ, ಬಾಡಿ ಕ್ರಿಮೇಷನ್ 2 ದಿವಸ ನಂತರ ಆದದ್ದು. ಅವರೆಲ್ಲ ಜಾಂಬಿಯಾದಲ್ಲಿದ್ದ ಮಗ ಬರಬೇಕಿತ್ತು, ದುಬೈನಲ್ಲಿದ್ದ ಅಳಿಯ ಬರಬೇಕಿತ್ತು, ಎಲ್ಲರೂ ಬರಬೇಕಿತ್ತು. ಅದರಿಂದಾಗಿ 2 ದಿವಸ ನಂತರ ಬಾಡಿಯನ್ನು ವೆಲ್ಲಕು ಮೋರ್ಚರಿಯಲ್ಲಿ ಇಟ್ಟಿದ್ರು. ಅವರು ಬಂದ ನಂತರ ಬಾಡಿಯನ್ನು ತಗೊಂಡೋಗಿ ತಗೊಂಡು ಹೋದಾಗ ಆರೋಪಿ ಬಂದಿದ್ದ ವೆಲ್ಲಕ್ ಹಾಸ್ಪಿಟ್ಲಿಗೆ ಬಂದಿದ್ದ, ಅಲ್ಲಿಂದ ಮನೆಗೂ ಬಂದಿದ್ದ. ಅದರ ನಂತರ ಮರಣ ಕ್ರಿಮೇಷನ್ಗೆ ಹೋಗುವಾಗ ಬಂದಿದ್ದ, ಅಲ್ಲಿ ಪುನಃ ಮನೆಗೆ ಬಂದಿದ್ದ, ಮನೆಯಲ್ಲೇ ಇದ್ದ. ಅವತ್ತು ಸಂಜೆ ಆತನ ಮನೆಗೆ ಹೋಗಿರೋದು. ಎಲ್ಲ ಕಾರ್ಯ ಮುಗಿಸ್ಕೊಂಡೇ ಹೋದದ್ದು. ಆತನ ಬಗ್ಗೆ ಯಾರಿಗೂ ಸಂಶಯ ಇರಲಿಲ್ಲ, ಅವರ ಮನೆಯವರಿಗೂ ಸಂಶಯ ಇರಲಿಲ್ಲ. ಯಾವುದೇ ಅಪರಾಧಿಗಳಾದರೂ ಯಾವುದೇ ಕೃತ್ಯ ಮಾಡಿದರೂ ಒಂದಲ್ಲ ಒಂದು ಸುಳಿವನ್ನು ಬಿಟ್ಟು ಹೋಗಿರ್ತಾರೆ. ಆ ಬಿಟ್ಟು ಹೋಗಿರುವ ಸುಳಿವನ್ನು ಕಂಡು ಹಿಡಿಯುವುದೇ ಪೊಲೀಸ್ ಅಧಿಕಾರಿಗಳ ಜಾಣ್ಮೆಗೆ ಒಂದು ಸವಾಲು. ಹೌದು, ಸುಮಂತ್ ಪ್ರಕರಣದಲ್ಲಿ ಈ ಪ್ರಕರಣ ಭೇದಿಸಲು ಇಷ್ಟು ಕಷ್ಟ ಇದೆಯಾ ಪೊಲೀಸರಿಗೆ? ನೋಡಿ, ಪೊಲೀಸ್ ವ್ಯವಸ್ಥೆ ಅಂದರೆ ಏನು ಎನ್ನುವುದನ್ನು ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇದೆ. ಪೊಲೀಸರಂದರೆ ಒಂದು ರಕ್ಕಸರು, ಅವರು ಹಿಡ್ಕೊಂಡು ಹೋಗ್ತಾರೆ, ಬಡಿತಾರೆ, ದೈಹಿಕ ಹಿಂಸೆ ಕೊಡ್ತಾರೆ, ಈ ರೀತಿಯೆಲ್ಲ ಕಲ್ಪನೆಗಳು ಇವೆ. ಹಿಂದೆ ಮಾಡಿದ್ದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಒಬ್ಬೊಬ್ಬ ಅಪರಾಧಿಯನ್ನು ಪೊಲೀಸರು ತಿಂಗಳಾನುಗಟ್ಟಲೆ ಸ್ಟೇಷನಲ್ಲಿ ಇಟ್ಟುಕೊಂಡು
ದಂಡಿಸಿದ್ದು ಇದೆ. ಆದರೆ ಈಗ ಬರ್ತಾ 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 ಇನ್ವೆಸ್ಟಿಗೇಷನ್ ಟೆಕ್ನಿಕಲ್ ಲೆವೆಲಿಗೆ ಇಳಿದಿದೆ. ಆದ್ದರಿಂದ ಯಾವನೇ ಒಬ್ಬನನ್ನು ಪೊಲೀಸರು ದಂಡಿಸಬೇಕಾದರೆ ಆತನಿಂದ ಸತ್ಯವನ್ನು ಹೊರಗೆ ತೆಗೆಯಲು ಅವರು ದಂಡ ಪ್ರಯೋಗಕ್ಕಿಂತ ಜಾಸ್ತಿಯಾಗಿ ಬೇರೆ ಮೆಥಡನ್ನು ಉಪಯೋಗ, ಸಾಕ್ಷ್ಯಗಳನ್ನು ಸ್ಟ್ರಾಂಗ್ ಆಗಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆತನ ಎದುರು ಇಡ್ತಾರೆ. ನೋಡಣ್ಣ, ಇದು ಮತ್ತೆ ಇದಕ್ಕೆ ಉತ್ತರ ಹೇಳು. ಇದಕ್ಕೆ ಉತ್ತರ ಹೇಳಿದರೆ ನಾನು ನಿನ್ನನ್ನು ಈಗಲೇ ಬಿಟ್ಟು ಕೊಡ್ತೇವೆ. ಅದಕ್ಕೆ ಉತ್ತರ ಹೇಳುವ ಸಂದರ್ಭದಲ್ಲಿ ಆತ ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ತಾನೆ. ಮತ್ತೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸರು ಒಬ್ಬನನ್ನು ಸ್ಟೇಷನ್ಗೆ ಕರೆಸ್ತಾರೆ, ವಿಡಿಯೋ ಕ್ಯಾಮರಾವನ್ನು ಆನ್ ಮಾಡಿ ಇಟ್ಟಿರ್ತಾರೆ, ಆತನನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಅದೆಲ್ಲ ರೆಕಾರ್ಡ್ ಆಗ್ತದೆ. ಮತ್ತೆ ಅವ ಹೇಳಿದನ್ನೆಲ್ಲ ಕೇಳಿಕೊಳ್ತಾರೆ, ಆಯ್ತು ಹೋಗು ಅಂತೇಳಿ ಕಳಿಸ್ತಾರೆ. 4 ದಿವಸ ಕರೆದ ಮೇಲೆ ಪುನಃ ಆತನನ್ನು ಕರೀತಾರೆ, ಪುನಃ ಕೇಳ್ತಾರೆ. ಆ ಎರಡೂ ರೆಕಾರ್ಡಿಂಗಲ್ಲಿ ಏನು ವ್ಯತ್ಯಾಸಗಳಿದೆ ಅಂತೇಳಿ ನೋಡ್ತಾರೆ. ಆಗ 3ನೇ ಬಾರಿಗೆ ಕರೆದು ಕೇಳ್ತಾರೆ, ನನ್ನ ಸುರಿನಲ್ಲಿ ಹೀಗೆ ಹೇಳಿದ್ದಂತೆ, 2ನೇದು ಈಗ ಹೇಳಿದ್ದಿ, ಈ ವ್ಯತ್ಯಾಸಗಳು ಯಾಕೆ? ನೋಡಿ, ಒಬ್ಬ ಸತ್ಯ ಹೇಳಿದ್ದಾರೆ, ಆತ 10 ವರ್ಷ ಬಿಟ್ಟು ಆತನತ್ತು ಕೇಳಿದ್ರು ಆತ ಅದನ್ನೇ ರಿಪೀಟ್ ಮಾಡ್ತಾನೆ. ಸತ್ಯ ಆಗಿದ್ರೆ ಅದು ಆತನ ಮೆಮೊರಿ ಪವರಲ್ಲಿ ಸ್ಟೋರೇಜ್ ಆಗಿರ್ತದೆ. ಮತ್ತೆ ಸದ್ಯದ ಅಪಾಯವನ್ನು ತಪ್ಪಿಸಲಿಕ್ಕೆ ಸುಳ್ಳು ಹೇಳಿರ್ತಾರಲ್ಲ, ಆತನ ಮರುದಿವಸ ಕೇಳಿದರೆ ಆದರೆ ಅದು ನೆನಪಿರುವುದಿಲ್ಲ. ಅದು ನಿನ್ನೆ ಸುಬ್ರಹ್ಮಣ್ಯಕ್ಕೆ ಹೋಗಿದೆ ಅಂತ ಹೇಳಿದರೆ ಮರುದಿವಸ ಅವ ಪುತ್ತೂರಿಗೆ ಹೋದದನ್ನು ಹೇಳ್ತಾನೆ. ಆದ್ರಿಂದಾಗಿ ಸುಳ್ಳು ನೆನಪಲ್ಲಿ ಇರುವುದಿಲ್ಲ, ಅದು ಮನಸ್ಸಲ್ಲಿ ಸ್ಟೋರೇಜ್ ಆಗುದಿಲ್ಲ. ಮನಸ್ಸಲ್ಲಿ ಸ್ಟೋರೇಜ್ ಆಗೋದು ಸತ್ಯ ಮಾತ್ರ. ಅದರಿಂದಾಗಿ ಪೊಲೀಸರು ಆ ಮೆಥಡ್ ಅನ್ನು ಉಪಯೋಗ ಮಾಡಿಕೊಂಡು ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾರೆ. ಈಗ ಪೊಲೀಸರು ಇಷ್ಟು ಡಿಲೇ ಮಾಡ್ತಿದಾರಲ್ಲ, ಸಾಕ್ಷಿ ನಾಶ ಆಗುದಿಲ್ವಾ ಇಷ್ಟು ಡಿಲೇ ಮಾಡಿದ್ರೆ? ಇಲ್ಲ, ಸಾಕ್ಷಿ ನಾಶ ಅಂತ ಪ್ರಶ್ನೆ ಬರುವುದಿಲ್ಲ. ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ಇದಾಗತ್ತೆ. ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ ಏನಿಲ್ಲ, ಏನೇನು ನಾಶ ಆಗಿ ಹೋಗಿದೆ ಅದನ್ನು ರಿಟ್ರೀವ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಸಾಕ್ಷ್ಯವನ್ನು ಸಂಗ್ರಹಿಸುವ ಕೆಲಸ ಮಾಡಬೇಕು. ಸಾಕ್ಷ್ಯ ನಾಶ ಆಗಿದೆ ಅಂತ ನಿಮ್ಗೆ ಅನಿಸುದಿಲ್ವಾ? ಸಾಕ್ಷ್ಯ ನಾಶ ಅಂತ ಹೇಳಿ ನೋಡಿ, ಅಲ್ಲಿ ಸಾಕ್ಷ್ಯ ಅಂತ ಹೇಳಿ ಇರುವುದು ಏನು? ಈಗ ಆತನಿಗೆ ಹೊಡೆದಂತಹ ದೊಣ್ಣೆ ಸಿಗಬೇಕು ಅಂತ ಇದೆ. ಹೌದು. ಯಾವುದು ದೊಣ್ಣೆ ಸಿಗಬೇಕು? ದೊಣ್ಣೆಯಲ್ಲಿ ಆತನ ರಕ್ತದ ಕಲೆಗಳಿರಬೇಕು, ರಕ್ತದ ಕಲೆಗಳಿರಬೇಕು. ಒಂದು ವೇಳೆ ದೊಣ್ಣೆ ಸಿಕ್ಕಿ ಅದರಲ್ಲಿ ರಕ್ತದ ಕಲೆಗಳು ಇಲ್ಲದಿದ್ದರೆ ಅದೇ ದೊಣ್ಣೆಯಿಂದ ಆತನನ್ನು ಹೊಡೆದಿದ್ದಾರೆ ಎನ್ನುವುದನ್ನು ನಿಮಗೆ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಆ ದೊಣ್ಣೆ ಸಹ FSL ಟೆಸ್ಟಿಗೆ ಹೋಗ್ತದೆ, ಅದು ಆಗೋದಿಲ್ಲ. ಈಗ ದೊಣ್ಣೆ ಇಲ್ಲಿಯವರೆಗೆ ದೊಣ್ಣೆ ಸಿಕ್ಕಿಲ್ಲ. ಆತನನ್ನು ಬ್ಯಾಟಿನಿಂದ ಹೊಡೆದಿದ್ದಾರ, ಮರದ ಹಿಡಿಕೆಯಿಂದ ಹೊಡೆದಿದ್ದಾರ, ಯಾವುದರಿಂದ ಹೊಡೆದಿದ್ದಾರೆ ಎನ್ನುವುದನ್ನೇ ಇವತ್ತಿನವರೆಗೆ ಕನ್ಕ್ಲೂಷನ್ ಬರಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಯಾರು ಮಾಡಿದ್ದಾನೆ ಅವನೇ ಅದನ್ನು ಹೇಳಬೇಕು, ಅವರೇ ಅದನ್ನು ತೋರಿಸಬೇಕು. ಆಗ ಅದನ್ನು ಇಡೀ ಸೀನನ್ನು ರೀಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಅದಕ್ಕೊಂದು ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾರೆ. ಈ ತರದ ಪ್ರಕರಣಗಳನ್ನು ನೀವು ನೋಡಿದೀರಾ? ಅಂದ್ರೆ ಅಣ್ಣನೇ ಕೊಲೆ ಮಾಡಿರುವಂತದ್ದು ಏನಾದ್ರೂ ಇದೆಯಾ? ಈ ಪ್ರಕರಣದಲ್ಲಿ ಅವನೇ ಅಂತ ಹೇಳುದಲ್ಲ, ಆ ರೀತಿ ಆಗಿರೋದು ಇದೆಯಾ? ನೀವು ನೋಡಿದೀರಾ ಮನೆಯಲ್ಲಿ ಇದ್ದುಕೊಂಡು? ಅಲ್ಲ, ನಾವು ಕೆಲವು ವರ್ಷಗಳ ಹಿಂದೆ ತಂಗಿ ಅಣ್ಣನನ್ನು ಕೊಲೆ ಮಾಡಿಸಿದ್ದು ನೋಡಿದ್ದೇವೆ. ಯಾಕಂತ ಹೇಳಿದರೆ ಆ ಪ್ರಕರಣವನ್ನು ಪತ್ತೆ ಹಚ್ಚಿದ್ದು ಸಹ ಅದೇ ಮೊಬೈಲ್ ಆಧಾರದಲ್ಲಿ. ಅಣ್ಣ ಮನೆಯಿಂದ ಜಾಗಿಂಗಿಗೆ ಹೋಗಿದ್ದಾನೆ, ಹಂತಕರಿಗೆ ಮಾಹಿತಿ ಕೊಟ್ಟಂತೆ ತಂಗಿ ಮನೆಯಲ್ಲಿ ಕೂತು. ಆ ಪ್ರಕರಣದಲ್ಲಿ 6 ತಿಂಗಳ ನಂತರ ಪೊಲೀಸರು ಆಕೆಯನ್ನು ಮತ್ತು ಹಂತಕರನ್ನು ಬಂಧಿಸಿದ್ದು. 6 ತಿಂಗಳು, ಇಡೀ ತನಿಖೆಗೆ 6 ತಿಂಗಳು ಆಗಿದೆ. ಗೊತ್ತೇ ಆಗಿಲ್ಲ. ದೊಡ್ಡ ದೊಡ್ಡ ಪ್ರತಿಭಟನೆ ಎಲ್ಲ ಆಗಿದೆ. ಹೌದೌದು, ಅವರ ಪರವಾಗಿ ರಾಜಕಾರಣಿಗಳೆಲ್ಲ ಬಂದಿದ್ದಾರೆ, ಮಾಡಿದ್ದಾರೆ. ಅದರಿಂದಾಗಿ 6 ತಿಂಗಳ ನಂತರ ಅದು ದೇರಳಕಟ್ಟೆ ಪ್ರದೇಶದಲ್ಲಿ ಬೆಳಕಿಗೆ ಬಂತು. 3 ಜೈಲಿಗೆ ಹೋದ್ರು. ಮಾಡಿದ ಅಣ್ಣ ತಮ್ಮಂದಿರು, ಕೊಲೆ ಆದವನ ತಂಗಿ. ನಿಮಗೆ ವಿಕ್ಟಿಮ್ ಫ್ಯಾಮಿಲಿ ಅಂತ ಹೇಳಿದ ಕೂಡಲೇ ಒಂದು ಸಿಂಪತಿ ಕ್ರಿಯೇಟ್ ಆಗುತ್ತೆ. ವಿಕ್ಟಿಮ್ ಫ್ಯಾಮಿಲಿಯನ್ನು ನೀವು ಹೆಚ್ಚು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿಷಯ ಇಷ್ಟೇ, ಪ್ರಶ್ನೆ ಮಾಡಿದ ಕೂಡಲೇ ಅದು ಹೆರಾಸ್ಮೆಂಟ್ ಅಂತ ಆಗುತ್ತೆ. ಆದ್ದರಿಂದಾಗಿ ಪೊಲೀಸರ ತನಿಖೆ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಆದ್ದರಿಂದಾಗಿ ಅವರಿಗೆ ಸರಿಯಾದ ಸಾಕ್ಷ್ಯಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಈಗ ತನಿಖೆ ಯಾವ ಹಂತದಲ್ಲಿದೆ? ಈಗ ತನಿಖೆ ಸಾಧಾರಣ ಮಟ್ಟಿಗೆ ಅವರು ಕೆಲವೊಂದು ರಿಪೋರ್ಟುಗಳು ಬರಬೇಕಿದೆ. ಅದೆಲ್ಲ ರಿಪೋರ್ಟುಗಳು ಬಂದ ಮೇಲೆ ಆ ರಿಪೋರ್ಟುಗಳ ಆಧಾರದಲ್ಲಿ ಅನಾಲಿಸಿಸ್ ಮಾಡ್ತಾರೆ, ತಜ್ಞರೊಂದಿಗೆ ಸಂಪರ್ಕ ಮಾಡ್ತಾರೆ, ಕೆಲವು ಕಾನೂನಾತ್ಮಕವಾದ ಅಂಶಗಳ ಬಗ್ಗೆ ಪರಿಶೀಲನೆ ಮಾಡಲಿಕ್ಕಿದೆ. ಯಾಕಂದರೆ ನ್ಯಾಯಾಲಯದಲ್ಲಿ ನಾಳೆ ಕೇಸ್ ನಿಲ್ಲಬೇಕಲ್ಲ. ಹೌದು, ನ್ಯಾಯಾಲಯದಲ್ಲಿ ಕೇಸ್ ಸ್ಟ್ಯಾಂಡ್ ಆದರೆ ಮಾತ್ರ ನಾವು ಅದು ಹೌದು ಅಂತ ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿದೆ. ಲ್ಯಾಕ್ ಆಫ್ ವಿಟ್ನೆಸ್ಗಳಿಂದ ನಿಮಗೆ ನ್ಯಾಯಾಲಯದಲ್ಲಿ ಕೇಸು ಬಿಡುಗಡೆ ಆದರೆ ಅವರು ಆರೋಪಿಗಳೇ ಅಲ್ಲ ಅಂತ ಹೇಳಿ ನಾವು ಇನ್ನೊಂದು ಪ್ರೊಪಗಂಡ ಮಾಡ್ತೇವೆ. 190 ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗೋದಿಲ್ಲ, ಬಿಡುಗಡೆ ಆಗ್ತದೆ. ಅಂಥದ್ರಲ್ಲಿ ಅವರು ಕೃತ್ಯವನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಈಗ ಯಾವುದೋ ಒಬ್ಬರು ರೌಡಿ ಹತ್ರ ಕೇಳಿದರೆ ಅವ ಎಷ್ಟು ಚಂದ ಮಾಡಿ ಹೇಳ್ತಾನೆ ಗೊತ್ತಾ, ಕತ್ತಿ ಹಿಡ್ದದ್ದು ಹೇಗೆ, ಕತ್ತಿಯಲ್ಲಿ ಕಡ್ದದ್ದು ಹೇಗೆ, ತಪ್ಪಿಸಿಕೊಂಡದ್ದು ಹೇಗೆ ಅಂತ ಹೇಳಿ. ಆದರೆ ಕೋರ್ಟಲ್ಲಿ
ಹೇಳುದಿಲ್ಲ. ಅದರ ಮೇಲೆ ಕೇಸೇ ಪ್ರೂವ್ ಆಗಲಿಲ್ಲ, ಸ್ಟ್ಯಾಂಡ್ ಆಗಲಿಲ್ಲ, ಈ ರೀತಿಯಾಗಿ ಬರ್ತದಲ್ಲ. ಯಾವಾಗ ಕೊಲೆಗಾರ ಸಿಗ್ಬಹುದು, ಯಾವಾಗ ಪೊಲೀಸ್ ರಿವೀಲ್ ಮಾಡಬಹುದು ಅಂತ ನಿಮ್ಮ ಪ್ರಕಾರ? ನನ್ನ ಅಂದಾಜಿಯಲ್ಲಿ ಎಲ್ಲ ರಿಪೋರ್ಟ್ಗಳು ಬರಲಿಕ್ಕೆ ಎಷ್ಟು ದಿವಸ ಹೋಗ್ತದೆ ಅಂತ ಅಂದಾಜಿಲ್ಲ. ನಂತರ ಒಂದು 2-3 ದಿವಸ ಹೋಗ್ಬೋದು ಅಂತ. ರಿಪೋರ್ಟ್ ಬಂದ 2-3 ದಿವಸದಲ್ಲಿ PM ರಿಪೋರ್ಟ್ ಬರಬೇಕು. PM ರಿಪೋರ್ಟಲ್ಲಿ ಬಂದರೆ PM ರಿಪೋರ್ಟಲ್ಲಿ ಕೊಲೆ ಎನ್ನುವುದು ಅಂತ ಪ್ರೂವ್ ಆದರೆ ಇದು ಅಸ್ವಾಭಾವಿಕ ಮರಣ ಅಲ್ಲ ಅಂತ ಹೇಳಿ PM ರಿಪೋರ್ಟಲ್ಲಿ ಕನ್ಫರ್ಮ್ ಮಾಡಬೇಕು. ಮತ್ತೆ ಪೊಲೀಸರ ತನಿಖೆ ವೇಗ ಆಗತ್ತೆ, ದಿಕ್ಕು ಬದಲಾಗತ್ತೆ. ನಿಮಗೆ ದಿಕ್ಕು ಬದಲಾಗಬೇಕು. ಇದು UDR ಆಗಿಯೇ ಇದ್ದಿದ್ರೆ, ಮೊದಲನ ಫೈರ್ ಆಗಿಯೇ ಇದ್ದಿದ್ರೆ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ತಾ ಇರಲಿಲ್ಲ. ಯಾವಾಗ ಅದನ್ನು ಕೊಲೆ ಪ್ರಕರಣವಾಗಿ BNS 113ಯಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ಅದನ್ನಂತರ ಸ್ವಲ್ಪ ವೇಗವಾಗಿ ಹೋದದ್ದು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದರಲ್ಲಿರುವ ಅಂಶಗಳನ್ನು ಗಮನಿಸಿಕೊಂಡು ಮತ್ತೊಂದು ಮಗ್ಗುಲಿಗೆ ಮಗ್ತದೆ ತನಿಖೆ ಮತ್ತು ವೇಗವನ್ನು ಪಡ್ಕೊಂಡು. ಕೊನೆಯದಾಗಿ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ? ಪ್ರತಿಭಾವಂತ ಬಾಲಕ ಆ ರೀತಿಯಾಗಿ ತನ್ನ ಜೀವವನ್ನು ಕಳ್ಕೊಳ್ಬಾರ್ದಿತ್ತು. ಇದು ಸಮಾಜಕ್ಕೆ ನಷ್ಟ ಅಂತ, ಮತ್ತು ಆ ಮನೆಯವರೆಗೆ ಆಗಿರುವಂಥ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಸಾಧ್ಯ ಆಗೋದು. ಆದರೆ ಕೊಲೆಗಾರ ಸಿಗಬೇಕು, ಆತನಿಗೆ ಶಿಕ್ಷೆ ಆಗಬೇಕು, ತನ್ಮೂಲಕ ಆ ಬಾಲಕನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅದು ಯಾರೇ ಇರಲಿ, ಇಲ್ಲಿ ಅವನು ಇವನು ಅಂತ ನಾನು ಹೇಳಲ್ಲ. ಪ್ರಕರಣವನ್ನು ಮುಚ್ಚಿ ಹೋಗಲು ಅವಕಾಶ ಕೊಡಬಾರ್ದು. ಯಾಕಂದರೆ ಇನ್ನೊಂದು 6 ತಿಂಗಳಾಗುವಾಗ ಎಲ್ರಿಗೂ ಬರ್ತು ಹೋಗ್ತದೆ, ಸುಮಂತ್ ಅನ್ನೋ ಹೆಸರು ಬರ್ತು ಹೋಗುತ್ತೆ. ಅದಕ್ಕೆ ಬೇಗ ತನಿಖೆ ಆಗಬೇಕು, ಬೇಗ ಅಪರಾಧಿ ನೋಡಿ, ಸಿಗಬೇಕು ಅಂತ. ನಾವು ಕೆಲವು ತಿಂಗಳ ಹಿಂದೆ ಹರಗಿಪೇಟೆ ಸಮೀಪದ ಒಬ್ಬ ಬಾಲಕ ಮಿಸ್ಸಿಂಗ್ ಆದ, ದಿಗಂತ್ ಅಂತ. ಹೌದೌದೌದು. ರೈಲ್ವೆ ಟ್ರ್ಯಾಕ್ನಲ್ಲಿ ಅಲ್ಲಿ ರಕ್ತದ ಕಲೆಗಳು ಬಿದ್ದಿತ್ತು ರೈಲ್ವೆ ಟ್ರ್ಯಾಕ್ನಲ್ಲಿ. ಅದು ಸಹ ಸಂಜೆ ವೇಳೆಗೆ ಅವ ಹೋದದ್ದು. ಆತನನ್ನು ಸಹ ಕೊಲೆ ಮಾಡಿದ್ದಾರೆ ಅಂತೇಳಿ ವದಂತಿ ಹಬ್ಬಿತ್ತು. ಹೌದು. ಪರಂಗಿಪೇಟೆಯಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ಆಯಿತು. ಅಲ್ಲಿ ಆತನ ಮನೆಯ ಸುತ್ತಮುತ್ತ ಎಲ್ಲ ಮಾದಕ ವಸ್ತುಗಳ ಮಾರಾಟ ಜಾಲ ಇದೆ ಅನ್ನುವಂಥ ಆರೋಪಗಳು ಇತ್ತು. ಆದ್ದರಿಂದಾಗಿ ಎಲ್ಲರೂ ಕನ್ಫ್ಯೂಷನ್ ಆಗೋದು. ಆ ಸಂದರ್ಭದಲ್ಲಿ ನಾನು ಆ ಬಗ್ಗೆ ನಿರಂತರವಾಗಿ ಸ್ಟೋರಿ ಮಾಡಿದೆ, ಸ್ಪಷ್ಟವಾಗಿ ಹೇಳಿದ್ದೇವೆ. ಅವನನ್ನು ಕಿಡ್ನ್ಯಾಪು ಮಾಡಿಲ್ಲ, ಏನು ಮಾಡಿಲ್ಲ, ಅವನು ಸ್ವಯಂವಾಗಿ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ. ಹೌದು. ಕೊನೆಗೆ ಆತ ಸ್ವಯಂವಾಗಿ ಸಿಕ್ಕಿ ಬಿದ್ದ, ಉಡುಪಿಯ ಮಾಲಲ್ಲಿ ಸಿಕ್ಕಿ ಬಿದ್ದ. ಆದ್ರಿಂದಾಗಿ ಅದರ ಆ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಪೊಲೀಸರು ಸಹ ನಂಬಲಿಲ್ಲ. ಪೊಲೀಸರು ಎಲ್ಲಿವರೆಗೆ ನಂಬಲಿಲ್ಲ ಅಂತ ಹೇಳಿದ್ರೆ, ಮುಳುಗು ತಜ್ಞರನ್ನು ಕರ್ಕೊಂಡು ಬಂದು ಇಡೀ ನೇತ್ರಾವತಿ ನದಿಯನ್ನು ಜಾಲಾಡಿದ್ದಾರೆ. ಪೊಲೀಸರು ಅಷ್ಟು ಎಲ್ಲ ಸಂಖ್ಯೆಯಲ್ಲಿ ಅಲ್ಲಿ ಎಲ್ಲ ಗಾಡು ಗೀಡು ಮೇಡು ಎಲ್ಲ ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಇದೇ ದಿಗಂತ್ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ರೈಲಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದ. ಅವನು ನೋಡಿದ್ದಾನೆ. ಮರುದಿವಸ ಪೊಲೀಸರ ಕೈ ಹಿಡಿದು ನೀವು ಅಲ್ಲಿ ಗುಡ್ಡೆಯಲ್ಲೆಲ್ಲ ಹುಡುಕುತ್ತಿದ್ದದ್ದು ಏನಂತ ಕೇಳ್ತಾನೆ. ಅದರಿಂದಾಗಿ ದಿಗಂತ್ ಸ್ವಯಂವಾಗಿ ನಾಪತ್ತೆಯಾಗಿದ್ದಾನೆ. ಅದರಿಂದ ಅವನನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಪ್ರಥಮವಾಗಿ ಡಿಸ್ಕ್ಲೋಸ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿವರೆಗೆ ಎಲ್ಲರೂ ಅವನನ್ನು ಕೊಲೆ ಮಾಡಿದ್ದಾರೆ, ಗಾಂಜಾ ಮಾಫಿಯಾ, ಆ ಮಾಫಿಯಾ, ಈ ಮಾಫಿಯಾ ಅಂತ ಬಂದಿದ್ದು. ನಾವಲ್ಲಿ ಆ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಮಗೆ ಕೆಲವೊಂದು ಸಂಶಯಗಳಿರ್ತದೆ. ಒಂದು ವೇಳೆ ಆ ರೀತಿ ಆಗಿದ್ದರೆ, ಆತನನ್ನು ಕಿಡ್ನ್ಯಾಪ್ ಮಾಡಿದರೆ, ಆತನನ್ನು ಕೊಲೆ ಮಾಡಿದರೆ, ಅಲ್ಲಿ ಕೆಲವರಿಗಾದ್ರೂ ಗೊತ್ತಿರ್ತದೆ. ಅವರು ಪೊಲೀಸರ ಹತ್ರ ಹೇಳದೇ ಇರ್ಬೋದು, ಕೆಲವರ ಹತ್ರ ಹೇಳ್ತಾರೆ. ನಾವು ಅಂಥದ್ದನ್ನೆಲ್ಲ ಅಂಶಗಳನ್ನು ಅವರು ಹೇಳಿದ್ದಾರೆ. ಮುಸ್ಲಿಂ ಕಮ್ಯುನಿಟಿ ಕೆಲವು ಪ್ರಮುಖರು ಹೇಳಿದ್ದಾರೆ, ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ, ನಮ್ಮ ಹುಡುಗರು ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಮಾಡೂ ಇಲ್ಲ. ಮಾಡಿದರೆ ನಮಗೆ ಗೊತ್ತಾಗ್ತಿತ್ತು, ಮಾಡಿದರೆ ಗೊತ್ತಾಗ್ತಿತ್ತು. ನಾವು ಹೇಳದೇ ಇರ್ಬೋದು, ಆದರೆ ಗೊತ್ತಾಗ್ತಿತ್ತು ನಮಗೆ ಇಲ್ಲಿವರೆಗೆ ಗೊತ್ತಾಗಲಿಲ್ಲ. ಅದರಿಂದ ಇಲ್ಲ, ಅವನೇ ಏನೋ ಮನೆಯಲ್ಲಿ ತೊಂದರೆ ಇದೆ ಅಂತೇಳಿ ಹೋಗಿರ್ಬೋದು ಅಂತೇಳಿ ಅವರ ಅಭಿಪ್ರಾಯ ಆಗಿತ್ತು. ಆದರೆ ಮನೆಯಲ್ಲಿ ಅಂತ ಯಾವ ಕಷ್ಟವೂ ಇಲ್ಲ. ದೊಡ್ಡ ಕೃಷಿಕರು ಅಂತ ತಂದೆ, ಹೈನುಗಾರಿಕೆ ಇದೆ, ಗದ್ದೆ ಇದೆ, ಮನೆಯಲ್ಲಿ ಯಾವ ತೊಂದರೆಯೂ ಇಲ್ಲ. ಆದರೂ ಆತ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದ ರಜೆ ಇದ್ದ ಸಂದರ್ಭದಲ್ಲಿ. ಅದರಿಂದ ಹಣ ಸಂಪಾದನೆ ಮಾಡಿದ, ಅಗತ್ಯ ಇರಲಿಲ್ಲ, ಹಣ ಸಂಪಾದನೆ ಮಾಡ್ತಿದ್ದ. ಅದರಿಂದ ಮೊಬೈಲ್ ತಗೊಂಡಿದ್ದ, ಅದನ್ನು ಬಳಸ್ತಾ ಇದ್ದ. ಅದರಿಂದಾಗಿ ಮಕ್ಕಳ ಆ್ಯಟಿಟ್ಯೂಡ್ಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಎನಿಸುವುದೇನಂತೇಳಿ, ಎತ್ತವರೇ ಹೆಗ್ಗಣ ಮುದ್ದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸೋದು. ಮಕ್ಕಳಲ್ಲಿ ಆಗುವ ಬದಲಾವಣೆಗಳನ್ನು ನಾವು ಗಮನಿಸುವುದಿಲ್ಲ. ಮೊದಲಾದರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಇಂಥ ವೈಜ್ಞಾನಿಕವಾದ ಆಟಿಕೆಗಳಿರಲಿಲ್ಲ. ಏನಿದ್ರು ಕಬಡ್ಡಿ ಆಡಬೇಕು, ಕುಟ್ಟಿದೊಣ್ಣೆ ಆಡಬೇಕು, ಲಗೋರಿ ಆಡಬೇಕು, ಬಿಟ್ಟರೆ ಬೇರೆ ಇಲ್ಲ. ದೈಹಿಕ ಕಸರತ್ತು ಬಿಟ್ಟರೆ ಬೇರೆ ಇರಲಿಲ್ಲ. ಈಗಿನ ಮಕ್ಕಳಲ್ಲಿ ಆ ದೈಹಿಕ ಕಸರತ್ತು ಇಲ್ಲ. ಏನಿದ್ರು ಮೊಬೈಲು, ವಿಡಿಯೋ ಗೇಮ್ಗಳು, ವಾಟ್ಸಪ್ ಚಾಟ್ಗಳು, ವಿಡಿಯೋ ಕಾಲ್ಗಳು, ಈ ರೀತಿಯದ್ದು. ನಿಮ್ಮ ಮೈಂಡ್ ಡೈವರ್ಟ್ ಆಗ್ತದೆ. ಯಾಕಂದರೆ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಅಂತಹ ಯಾವುದು ಅನಪೇಕ್ಷಿತ ವಿಷಯಗಳಿರ್ತವೆ, ಅದು ಆಕರ್ಷಣೆಗೆ ಒಳಗಾಗುವುದು ಸಹ. ಅದರ ಪರಿಣಾಮವಾಗಿ ಇದೆಲ್ಲ ಆಗ್ತಾ ಇದೆ. ಏನೇ ಆಗಲಿ ಸುಮಂತಿಗೆ ನ್ಯಾಯ ಸಿಗಲೇಬೇಕೆಂಬುದೇ ನಮ್ಮ ಆಶಯ.